ನಿಮ್ ತರಕಾರಿ ವ್ಯಾಪಾರದ ಹಂಗೆ ನಡೀತೈತಿ ಮಾಮ. ನನ್ನ ತರಕಾರಿ ವ್ಯಾಪಾರ ಬಿಟ್ಟು ಬರೋಬ್ಬರಿ 5 ತಿಂಗಳಾತ್ ನೋಡು. ಏನ್ ಹೇಳ್ತದೆ ಏನು ಚಿನ್ನ? ನಾನ್ ತರಕಾರಿ ವ್ಯಾಪಾರ ಮಾಡಂಗಿಲ್ಲ ಅಂದ್ರೆ ಮತ್ತೆ ನಾನು ಬೇರೆ ಏನು ತಿಳಿದಿದ್ದು ನಿಮ್ಮ ಯಾಕೆ ನಿಗ್ರಹಿಸಕತ್ತಿ? ಸಮಾಧಾನ ಮಾಮ, ಸಮಾಧಾನ. ಅಲ್ಲ ನೀನು ನನ್ನ ಮೇಲೆ ಅನುಮಾನ ಪಡಕತ್ತಿ ಏನು? ಏ ಚಿನ್ನ, ನೀನು ಬಿಟ್ರೆ ನನಗೆ ಯಾರಲ್ಲ, ನಾನು ಬಿಟ್ರೆ ನಿನಗೆ ಯಾರಲ್ಲ ಚಿನ್ನ. ಏ ಪಿತೃಪಲ್ಲಿ, ನಿನ್ನ ಬಿಟ್ಟು ನನಗೆ ಯಾರದಾರ ಅಂತೀನಿ, ನೀನೇ ಯಾರು ನೋಡೋಣ. ಮತ್ತ ಅದೇ ಚಿನ್ನರಿ, ನನಗೂ ಯಾರಿಲ್ಲ, ನಿನಗೂ ಯಾರಿಲ್ಲ. ಹಂಗಾದ್ರೆ ನಡೆಯಲೇ ಒಂದು ಡಿಸ್ಕೋ ಡ್ಯಾನ್ಸ್ ಆಡೋಣ. ಇನ್ನು ಮದುವೆ ಮುಗಿದಿಲ್ಲ, ನೀ ಗಡನೆ ಮಾಡಬೇಡ.
ರಘು, ನಾವಿಬ್ಬರು ಹುಟ್ಟುವಾಗಲೇ ಅನಾಥರಾಗಿ ಹುಟ್ಟಿದ್ದೇವೆ. ನಾವಿಬ್ಬರು ದೇಹಗಳ ಉಸಿರಿರುವವರೆಗೂ ನಾವಿಬ್ಬರು ಒಂದೇ ರಘು. ಹೌದು ಮಿತ್ರ. ಸಾಯಿ ಸಾಯಿ, ನೀನು ನನ್ನ ಪ್ರಾಣ ಸ್ನೇಹಿತನು. ನಿನ್ನ ಮಾತು ನಾನು ಎದುರಾಡಿದರೆ ಆ ದೇವರು ಮೆಚ್ಚುತ್ತಾನೆ ಸಾಯಿ. ಸಾಯಿ, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಜೀವನ ನಡೆಸುತ್ತಿದ್ದೆ. ಪ್ರಾಣಕ್ಕೆ ಪ್ರಾಣ ಕೊಡುವ ಮಿತ್ರ ನಿರ್ವಹಣೆಂದು ಹೆಮ್ಮೆಯಿಂದ ಹೇಳ್ತೇನೆ ಮಿತ್ರ. ನಾನು ಸಹ ನಿನ್ನ ಜೊತೆಯಲ್ಲಿ ತೋಟದ ಕೆಲಸಕ್ಕೆ ಬರುತ್ತೇನೆ. ನಡೆಯ ಮಿತ್ರ, ಹೋಗೋಣ. ಲೇ ರಘು, ಈ ಸಾಯಿಯನ್ನು ಜೀವಂತವಾಗಿದ್ದಾನೆ ಕಣು. ನಿನ್ನನ್ನು ಮುಟ್ಟಬೇಕಾದರೆ ಮೊದಲು ಈ ಸಾಯಿಯನ್ನು ಮುಟ್ಟಬೇಕು. ಏಕೋ ರಘು, ಏಕೋ ಈ ರೀತಿ ದುಃಖ ಪಡುತ್ತಿರುವೆ? ನನಗೆ ಹಳವು ಬರುತ್ತದೆ. ರಘು ರಘು, ನಮ್ಮಿಬ್ಬರ ದೇಹಗಳು ಬೇರೆ ಬೇರೆ ಆದರೂ ಆತ್ಮಗಳು ಒಂದೇ. ನೀನು ನನ್ನ ಅವಳ ಹುಟ್ಟಿದ ತಮ್ಮನ ಹಾಗೆ ರಘು. ನಿನಗೆ ಏನು ಬೇಕಾದರೂ ಕೇಳು, ಇಲ್ಲ ನನ್ನ ಕವಿತೆಗಳನ್ನು ಕೇಳು, ಅವಳು ನಿನಗೆ ಅತ್ತಿಗೆಯ ಸಮಾನ. ಈ ಪ್ರಪಂಚದಲ್ಲಿ ಯಾರು ಇಲ್ಲದ ಈ ಅನಾಥನಿಗೆ ತಮ್ಮನಾಗಿ ಜಾಗ ಕೊಟ್ಟ ಕಣ ಮಿತ್ರ. ನನ್ನ ಪಾಲಿನ ದೇವರು ತಾಯಿ, ದೇವರು. ನಿನ್ನ ಮಾತು ಮೀರುವುದಿಲ್ಲ. ಇನ್ನು ಮುಂದೆ ಯಾರಿಗೆ ಅಂಜದೆ, ಯಾರಿಗೆ ಒಳಗದೆ ಇರುತ್ತೇನೆ ಮಿತ್ರ. ನಾನು ನೀನು ಒಂದೇ. ನಡೆಯೋ ಮಿತ್ರ, ಹೋಗೋಣ. ನಿನ್ನ ಜೊತೆ ತೋಟದ ಕೆಲಸ ಮಾಡುತ್ತೇನೆ. ರಘು, ಈ ದಿನ ನನಗೆ ಸಂತೋಷವಾದ ದಿನ. ಇದ್ದರೆ ಇಬ್ಬರು ಜೊತೆಯಲ್ಲೇ ಇರೋಣ, ಇಲ್ಲ ಜೊತೆಯಲ್ಲೇ ಜೀವಿಸೋಣ. ಬಾ ರಘು, ಹೋಗೋಣ. ಆಯ್ತು, ನಡೆಯೋ ತಾಯಿ, ನಿನ್ನ ಇಷ್ಟದಂತೆ ಆಗಲಿ. Thank you.
ರಘು, ನಿನಗೆ ಯಾರು ಇಲ್ಲಂದ ಮಾತ್ರ ಹೇಳಬೇಡ ಕಣೋ, ನನಗೆ ತುಂಬಾ ದುಃಖವಾಗುತ್ತದೆ. ರಘು, ಕವಿತಾ ಮನೆಯಲ್ಲಿ ಒಬ್ಬಳಿದ್ದಾಳೆ, ಬಾರ ರಘು ಹೋಗೋಣ. ಆಯ್ತು ನಡೆಯ ಸಾಯಿ, ಹೋಗೋಣ. ರಘು, ನಾನು ಹೇಳುವ ಮಾತು ನೆನಪಿರಲಿ. ಅವರು ಅಣ್ಣ ತಮ್ಮರು, ನರರೂಪದ ರಾಕ್ಷಸರು. ಅವರು ಎಷ್ಟೋ ಜನ ಬಡ ರೈತರನ್ನು, ಆಸ್ತಿ ಮನೆಗಳನ್ನು ಮರೆಸಿಕೊಂಡಿದ್ದಾರೆ. ಈ ಊರಿನ ಎಷ್ಟೋ ಜನರನ್ನು ಮಣ್ಣು ಮುಗಿಸಿದ್ದಾರೆ. ಆ ಜಯಸೂರ್ಯ ಮತ್ತು ಅವನ ತಮ್ಮ ನರಸಿಂಹ ಅವರ ಹತ್ರ ಯಾವುದೇ ಕಾರಣಕ್ಕೂ ಸಹಾಯ ಕೇಳಬೇಡರು. ಆಯ್ತು ಸಾಯಿ, ನಿನ್ನ ಮಾತಿನಿಂದ ಆಗಲಿ, ನಾನು ಅವನ ಹತ್ತಿರ ಯಾವ ಕಾರಣಕ್ಕೂ ಹೋಗೋದಿಲ್ಲ ಮಿತ್ರ. ಹೃದಯ ಮಿಡಿಯುವ ಪ್ರೇಮ ಸಿಂಚನದಿ ನನ್ನ ಪ್ರೇಯಸಿ ಐಶ್ವರ್ಯ ಇನ್ನಾದ್ರೂ ಇಷ್ಟೊತ್ತಾದ್ರೂ ಬರಲಿಲ್ಲವಲ್ಲ. ವಾವ್, ಎಷ್ಟು ಸುಂದರವಾಗಿದೆ ಈ ಕನನ. ಈ ಹಕ್ಕಿಗಳ ಚಿಲಿಪಿಲಿ ಕೇಳಿದರೆ ಕಿವಿಗೆ ಇಂಪಾದ ನಾದ. ಆ ಚಲದಳ ಪ್ರಾಣ ಪಕ್ಷಿಗಳ ಸೃಷ್ಟಿಸಿದರೆ ಆ ಸೃಷ್ಟಿಕರ್ತನಿಗೆ ನನ್ನ ನಮಸ್ಕಾರಗಳು. ನಾನು ಬಂದು ಇಷ್ಟೊತ್ತಾದರೂ ಆ ನನ್ನ ಪ್ರೇಯಸಿ ಐಶ್ವರ್ಯ ಇನ್ನೂ ಬರಲಿಲ್ಲವಲ್ಲ. ಐಶ್ವರ್ಯ ಯಾಕೋ ಇನ್ನೂ ಬರಲಿಲ್ಲವಲ್ಲ. ಈ ನನ್ನ ಗುಲಾಬಿ ನನ್ನ ಐಶ್ವರ್ಯಗೆ ಮಾತ್ರ ಸ್ವಂತ. ಐಶ್ವರ್ಯ, ನನ್ನ ಹೃದಯದ ದೇವತೆ ನೀನು. ನಿನ್ನನ್ನು ಯಾರೆಂದು ತಿಳಿಯದ ಅವಿವೇಕಿ ನಾನಲ್ಲ ಕವಿತಾ. ಐಶ್ವರ್ಯ, ಹೌದಾ ರಘು? ನಿಮ್ಮ ಸ್ಪರ್ಶ ಜ್ಞಾನದ ಮುಂದೆ ನಾವೆಲ್ಲ ಯಾವ ಲೆಕ್ಕ ಹೇಳಿ? ಐಶ್ವರ್ಯ, ನಿನ್ನ ಆದಷ್ಟು ಬೇಗ ನಮ್ಮ ಪ್ರೀತಿಯ ವಿಷಯ ನಮ್ಮ ಸಾಯಿಗೆ ತಿಳಿಸಬೇಕಲ್ಲ, ನಿಮ್ಮ ಮಾವನಿಗೆ ತಿಳಿಸಬೇಕಲ್ಲ ಐಶ್ವರ್ಯ. ಹೋಗ್ಲಿ ಬಿಡಿ, ನಾನು ಸುಮ್ಮನೆ ತಮಾಷೆ ಮಾಡಿದೆ ರಘು. ಐಶ್ವರ್ಯ, ನಾವು ಎಷ್ಟು ದಿನ ಅಂತ ಈ ಕಣ್ಣ ಮುಚ್ಚಲೆ ಪ್ರೀತಿ ಮಾಡೋದು ನೀನು ಹೇಳು. ಅಂದ ಹಾಗೆ ನಮ್ಮ ಪ್ರೀತಿ ವಿಷಯ ನಿಮ್ಮ ಗೆಳೆಯ ಸಾಯಿ ಪ್ರಸಾದನಿಗೆ ತಿಳಿಸಿದೀರ ತಾನೆ? ಈಗ ತಾನೇ ತಿಳಿಸಬೇಕು ನಮ್ಮ ಸಾಯಿನಿ. ಅಂದ ಹಾಗೆ ನೋಡಿ, ನಿಮ್ಮ ಮಾತು ಅಕ್ಷರ ಸತ್ಯ. ಆದರೆ ಯಾಕೆ ಐಶ್ವರ್ಯ ಆದರೆ ಅಂತ ಅರ್ಧಕ್ಕೆ ನಿಲ್ಲಿಸಿರುವೆ? ನಿನಗೆ ಇಷ್ಟವಿಲ್ಲವೇ ಐಶ್ವರ್ಯ? ಅಂದ ಮಾತನಾಡು ಐಶ್ವರ್ಯ, ಮಾತನಾಡು. ಹಾಗೇನಿಲ್ಲ ನೋಡಿ, ನಮ್ಮ ಪ್ರೀತಿ ವಿಷಯನು ನಮ್ಮ ಅಣ್ಣನಿಗೆ ತಿಳಿಸುತ್ತೇನೆ, ಆಮೇಲೆ ಮುಂದಿನ ವಿಚಾರ ಆಯ್ತೇ? ಯಾಕೆ ಐಶ್ವರ್ಯ, ನಿನ್ನ ಮಾವನು ನನ್ನ ಮದುವೆ ಆಗೋದಕ್ಕೆ ನಿನಗೆ ಇಷ್ಟವಿಲ್ಲವೇ? ಏನ್ ಮಾತು ಅಂತ ಆಡ್ತಿದ್ಯಾ ರಘು? ನೀನು ನನ್ನ ಜೀವ, ಗೊತ್ತಿದ್ಯಾ ನಿನಗೆ? ಐಶ್ವರ್ಯ, ನಿನ್ನ ಮೇಲೆ ಅನುಮಾನವೇ? ಛೇ, ಅದೇನ್ ಸಮಾಧಾನ ಮಾಡಿದ ಐಶ್ವರ್ಯ. ಈ ಪ್ರೀತಿಯ ಮನದ ಬೆಳಕಿನಲ್ಲಿ
ಕೊಂಬೆ ಕೊಂಬೆಯಲ್ಲಿ ಚಿಗುರೊಡಿವ ನಮ್ಮಿಬ್ಬರ ಪ್ರೀತಿಯಂತೆ ಬೆಳೆಯಬೇಕು ಐಶ್ವರ್ಯ. ಇದೇ ಸಂತೋಷದಲ್ಲಿ ಒಂದು ಸಿಹಿಮುತ್ತು ಕೊಡುವೆ ನನ್ನಲ್ಲಿ. ಹಾಗೆ ಆಗಲಿ. ಸಂಗಾತಿಯೇ
ಅದ್ಭುತವಾಗಿದೆ ಈ ಅರಮನೆ. ಎಷ್ಟೇ ಆದರೂ ನಮ್ಮ ಶ್ರೀಮಂತರು, ಹಣವಂತರು, ದಾನವಂತರು, 16 ಹಳ್ಳಿಯ ಒಡೆಯರು ಆ ಸೂರ್ಯನನ್ನು ಒಂದು ಸಲವಾದರೂ ನೋಡಿಲ್ಲ. ಅವರು ಹೇಗಿದ್ದಾರೆ, ಹೇಗಿದ್ದಾರೋ ಒಂದು ತಿಳಿತಿಲ್ಲ. ಅವರ ವಿಷಯ ನಮಗೆ, ನಮ್ಮ ಕೆಲಸ ನಾವು ಮಾಡಿದರಾಯ್ತು. ಯಾರೇ ನೀನು ಅರಮನೆಗೆ ಬರಲು ನಿನಗೆ ಎಷ್ಟು ಧೈರ್ಯ? ಯಾರೋ ನಿನ್ನನ್ನು ಇಲ್ಲಿಗೆ ಬರ ಹೇಳಿತು? ಶ್ರೀಮಂತರೇ, ನಾನು ನಿಮ್ಮ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಷಗಳೇ ಕಳೆದು ಹೋಗಿವೆ. ಅದಕ್ಕಾಗಿ ನಿಮ್ಮ ಅರಮನೆಯನ್ನು ನೋಡುವ ಆಸೆ ಆಯಿತು. ಅದಕ್ಕಾಗಿ ಬಂದೆ ಶ್ರೀಮಂತರೇ. ನನ್ನ ಹೆಸರು ಹರಿಶ್ಚಂದ್ರ ಪ್ರಸಾದ್. ಈ ಜಯ ಸೂರ್ಯನ ಕಂಪನಿಯಲ್ಲಿ ಸಾವಿರಾರು ಜನ ಕೆಲಸ ಮಾಡುತ್ತಿದ್ದಾರೆ. ಈ ಅರಮನೆಗೆ ಒಬ್ಬರಿಗೂ ಪ್ರವೇಶವಿಲ್ಲ. ನೀನೇಕ ಬಂದೆ? ನಿನ್ನ ಕೆಲಸವೇನೇಗಿದ್ದರೂ ನನ್ನ ಕಂಪನಿಯಲ್ಲಿ ಅಷ್ಟೇ. ಈ ಅರಮನೆಯಲ್ಲಿ ಇದೇ ಫಸ್ಟ್ ಅಂಡ್ ಲಾಸ್ಟ್. ಕೆಲಸ ಕೊಟ್ಟವರು ಯಾರಲ್ಲೇ? ನನಗೆ ನರಸಿಂಹ ದಣಿಗಳು ಕೆಲಸಕ್ಕೆ ನೇಮಿಸಿದ್ದಾರೆ. ಆಯ್ತು, ನಿನ್ನ ಕೆಲಸ ನೋಡಿಕೊಂಡು ನೀನು ಕಂಪನಿ ಕಡೆಗೆ ನಡಿ. ಆಯ್ತು ಶ್ರೀಮಂತರೇ, ನಾನು ಕಂಪನಿ ಕೆಲಸಕ್ಕೆ ಹೋಗುತ್ತೇನೆ. ಸಮೀಪಿಸಿದಾಗ 2 ಮಹಾಸಮುದ್ರಗಳು ಒಂದಕ್ಕೊಂದು ಸೇರುವಂತೆ ಮಾಡ್ತಾನೆ ಆ ನಿನ್ನ ದೇವರು. ಬಡಬಿಕಾರಿಯನ್ನೇ ನೀನು ಏನೆಂದೆ? ಈ ದೇಹ ನನ್ನ ಪ್ರಿಯಕರಿಗೆ ಮಾತ್ರ ಎಂದು ಬಗಳಿದೆ. ಆದರೆ ಈ ಜಯ ಸೂರ್ಯನ ಸುಪ್ರಾಯದಲ್ಲಿ ಭೂಮಿಯಲ್ಲಿ ಎಲ್ಲೇ ಏನೇ ನಡೆದರು ಕಣ್ಣಾಂಚಿನಲ್ಲಿ ತಿಳಿದುಕೊಳ್ಳುವ ಸರದಾರ ಈ ಜಯ ಸೂರ್ಯ. ಎಷ್ಟೇ ರಾಷ್ಟ್ರದಲ್ಲಿ ನಡೆದರು ನನ್ನ ದಿವ್ಯ ದೃಷ್ಟಿಯಿಂದ ತಿಳಿದುಕೊಳ್ಳುವ ಸರದಾರ ಈ ಜಯ ಸೂರ್ಯ. ಕವಿತಾ, ಯಜಮಾನ್ರೆ, ಹತ್ತೂರಿನ ಯಜಮಾನ ಎಂದು ಮರ್ಯಾದೆ ಕೊಟ್ಟು ಮಾತನಾಡಿದರೆ ಪದೇ ಪದೇ ನನ್ನ ಹಾದಿಗೆ ಅಡ್ಡ ಬಂದು ನಿಂತರೆ ಸುಮ್ಮನೆ ಬಿಡುವುದಿಲ್ಲ. ನಾನಾಗಬೇಕಾಗುತ್ತೆ ಭದ್ರಕಾಳಿ. ಕವಿತಾ, ದುರ್ಗದ ಕೋಟೆಯನ್ನು ಮುತ್ತಿಗೆ ಹಾಕಲು ಬಂದ ವೀರ ಹೈದರಾಲಿ ಸೈನ್ಯವನ್ನು ಸೆದೆಬಡಿದ ಅವನಿಗೆ ಓಬವ ಕಣೆ, ಅವಳ ಕಡೆ ಭದ್ರಕಾಳಿ. ನಮ್ಮ ನಾಡಿಗಾಗಿ ಪ್ರಾಣ ತ್ಯಾಗ ಮಾಡಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅವಳ ಕಡೆ ಭದ್ರಕಾಳಿ. ನೀನು ಯಜ್ಞೋಚಿತ್ ಒಂದು ಹೆಣ್ಣು. ಶ್ರೀಮಂತರೇ, ಸುಮ್ಮನೆ ನನ್ನನ್ನು ಹೋಗಲು ಬಿಟ್ಟರೆ ಸರಿ, ಇಲ್ಲವಾದರೆ ಚಟ್ಟ ಕಟ್ಟಬೇಕಾದೀತು. ಎಚ್ಚರ ಎನ್ನುವ ಶಬ್ದ ಕೇಳಿದ ತಕ್ಷಣ ಎಚ್ಚರ ಎನ್ನುವ ಶಬ್ದವನ್ನು ನಿಶಬ್ದ ಮಾಡುವ ಈ ಸರದಾರ ಜಯಸೂರ್ಯ. ಈ ಸರದಾರನನ್ನು ಸಮಾಧಿ ಕಟ್ಟುವ ವೀರ ಮಹಿಳೆ ಕವಿತಾ. ಮಾತಿಗೆ ಬಗ್ಗುವ ನೀನಲ್ಲದೆ ಹೋದ ನನ್ನ ಸುಮ್ಮನೆ ಬಿಡುವ ರಸಿಕ ನಾನಲ್ಲ.
ನಿನ್ನ ಪ್ರಿಯಕರ ಬಂದು ಅವನೇನು ಮಾಡ್ತಾನೆ? ಇಲ್ಲಿ ಬಂದು ಅವನೇನು ವೀರ ಯೋಧನಂತೆ ಹೋರಾಟ ಮಾಡ್ತಾನ, ಅಥವಾ ನೀನು ಕಟ್ಟದಿಲ್ಲಿದ್ದಿ ಅಂತ ಓಡೋಡಿ ಬಂದನು ಕಾಪಾಡಲು ಅವನೇನು? ಜಯಸೂರ್ಯ, ನೀನೆಷ್ಟು ಹೇಳಿದರು, ಎಷ್ಟು ಹಿಂಸೆ ಕೊಟ್ಟರು, ನಿನ್ನವಳಂತೂ ಆಗೋದಿಲ್ಲ ಈ ಹೆಣ್ಣು. ನೋಡು, ನಿನಗೆ ಅಂಗಲಾಚೆ ಬೇಡ್ಕೊಳ್ತಾ ಇದ್ದೀನಿ. ನನ್ನ ಪ್ರಿಯಕರ ಹಸುವಿನಿಂದ ಕಂಗಾಲಾಗಿದ್ದಾನೆ. ದಯವಿಟ್ಟು ನನ್ನನ್ನು ಇಲ್ಲಿಂದ ಕಳಿಸಿಕೊಡು. ಅವನಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಲೇ ಕವಿತಾ, ಅಲೇ ಕವಿತಾ, ನಾನು ನಿರ್ಮಿಸಿರುವ ಈ ಭದ್ರಕೋಟೆ ಒಳಗೆ ಬಂದು ನನ್ನ ರೂಪದ ರಾಕ್ಷಸಿ ಎಂದು ಪಗಳುತ್ತೀಯ? ಲೇ ಬಡ ಬಿಕಾರಿ ಹೆಣ್ಣೆ, ಗಂಜಿಗೂ ಗತಿ ಇಲ್ಲದ ತಿರಬೋಕೆ ನೀನು ನನಗೆ ಏಕವಚನದಲ್ಲಿ ಮಾತನಾಡಿಸಿವೆಯಾ? ಬೇವರ್ಸಿ ಮುಂದೆ ಕವಿತಾ, ನಾನು ನಿರ್ಮಿಸಿರುವ ಈ ಕೋಟೆ ಒಳಗೆ ಬಂದು ನನ್ನ ರೂಪದ ರಾಕ್ಷಸ ಎಂದು ಪಗಳುತ್ತೀಯ? ಲೇ ಚೊಕ್ಕಿನ ಹೆಣ್ಣೆ, ಅಂದು ನೀನು ಏನಂದೆ? ಗಂಜಿಗೆ ಗತಿ ಇಲ್ಲದ ಹೆಣ್ಣು ನೀನು ನನಗೆ ಹೆದರು ಮಾತನಾಡುವೆಯಾ? ಬೇವರ್ಸಿ ಮುಂಡೆ, ಸಾಯಿ ಮುಗಿಯಿತು ನಿನ್ನ ಪ್ರೇಯಸಿಯ ಕತೆ. ಲೇ ಕವಿತಾ, ನಿನ್ನ ಸಾವಿನೊಂದಿಗೆ ನನ್ನ ಆಸೆಯೂ ಮಣ್ಣು ಆಯಿತು, ನಿನ್ನ ಪ್ರಿಯಕರನ ಮದುವೆ ಆಗುವ ನಿನ್ನ ಆಸೆಯೂ ಮಣ್ಣು ಆಯಿತು. ಲೇ ಸಾಯಿ, ನಿನ್ನ ಪ್ರೇಯಸಿಯನ್ನು ಕಳೆದುಕೊಂಡು ಹೀಗೆ ನೀನು ಇರಬೇಕು ಮಗನೇ. ನನ್ನ ಕವಿತಾ ತೋಟಕ್ಕೆ ಹೋಗಿ ಊಟ ತರುತ್ತೇನೆ ಅಂತ ಹೇಳಿದ ನನ್ನ ಕವಿತಾ ಇಷ್ಟೊತ್ತಾದರೂ ಬರಲಿಲ್ಲವಲ್ಲ? ಎಲ್ಲಿಗೆ ಹೋಗಿರ್ಬೋದು ಆ ನನ್ನ ದೇವತೆ ಕವಿತಾ?
ಕವಿತಾ, 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 ಅಯ್ಯೋ ಕವಿತಾ, ಅಯ್ಯೋ ಕವಿತಾ, ಕವಿತಾ ನಿನ್ನ ತಾಯಿ ಬಂದಿದ್ದರೆ ಎದ್ದಳೆ ಕವಿತಾ, ಕವಿತಾ, ಈ ಬಡ ರೈತನ ಮಗ ಸಾಯಿಯನ್ನು ಬಿಟ್ಟು ಹೊರಟು ಹೋದೆಯಲ್ಲೇ ಕವಿತಾ, ಮಾತಾಡು ಕವಿತಾ, ಕವಿತಾ ಮಾತನಾಡಿ, ನಿನ್ನ ಸಾಯಿ ಬಂದಿದ್ದಾನೆ. ನನ್ನ ಜೀವನದ ಬಗ್ಗೆ ನೂರಾರು ಕನಸು ಕಟ್ಟಿಕೊಂಡಿದ್ದ ನನ್ನ ಕವಿತಾ ಆಸೆಗಳೊಂದಿಗೆ ಸಮಾಧಿಯಾದಳೆ. ಕವಿತಾ, ರಘು ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡುತ್ತೀನಿ ಎಂದು ಹೇಳಿದೆ ಅಲ್ಲಿ. ನನ್ನ ಮತ್ತು ನನ್ನ ರಘುವನ್ನು ಅನಾಥನಾಗಿ ಮಾಡಿಬಿಟ್ಟು ಹೊರಟುವುದೆಯಲ್ಲಿ. ಕವಿತಾ, ಕವಿತಾ, ನಮ್ಮ ಜೀವನದಲ್ಲಿ ಬಂಧು ಬಳಗ ಯಾರೂ ಇಲ್ಲ. ನಾನೇ ನಿನ್ನ ಜೊತೆಯಲ್ಲಿ ಇರ್ತೀನಂತ ಹೇಳಿ ನನ್ನ ಅನಾಥನಾಗಿ ಬಿಟ್ಟು ಹೊರಟು ಹೋದೆಯಲ್ಲೇ ಕವಿತಾ. ಕವಿತಾ, ಎದ್ದಳೆ ಕವಿತಾ. ಅಯ್ಯೋ ದೇವರೇ, ಕರುಣೆ ಇಲ್ಲದ ಕೊನೆಗೂ ನನ್ನ ದೇವತೆಯನ್ನು ದೂರ ಮಾಡಿಬಿಟ್ಟೆ ಅಲ್ಲ ದೇವ. ಕವಿತಾ, ದೇವನೇ, ಓ ದೇವನೇ, ಒಮ್ಮೆಯಾದರೂ ನನ್ನ ಮೇಲೆ ಕರುಣೆ ಬಾರದೆ, ಒಮ್ಮೆಯಾದರೂ ನನ್ನ ಮೇಲೆ ಕರುಣೆ ಬಾರದೆ, ದೇವನೇ, ಓ ದೇವನೇ. ಏ ಕವಿತಾ, ಏ ದೇವ, ಎಂತ ಕಠೋರ ಶಿಕ್ಷೆ ತಂದಪ್ಪ ಈ ಬಡವರ ಬಾಳಿನಲ್ಲಿ. ಕವಿತಾ, ದೇವನೇ, ಓ ದೇವನೇ, ಒಮ್ಮೆಯಾದರೂ ನನ್ನ ಮೇಲೆ ಕರುಣೆ ಬಾರದೆ, ಒಮ್ಮೆಯಾದರೂ ನನ್ನ ಮೇಲೆ ಕರುಣೆ ಬಾರದೆ, ದೇವನೇ, ಓ ದೇವನೇ. ಏ ದೇವ, ದೇವ, ನಾ ಕಂಡ ಕನಸಲ್ಲ ಚೋರಾಯಿದೆ, ನಾ ಕಂಡ ಕನಸಲ್ಲ ಚೋರಾಯಿದೆ, ನನ್ನ ಆಸೆ ಬಾಳಲ್ಲಿ ಬರಿದಾಯಿದೆ, ನನ್ನ ಆಸೆ ಬಾಳಲ್ಲಿ ಬರಿದಾಯಿದೆ, ದೇವನೇ, ಓ ದೇವನೇ. ಕವಿತಾ, ಕವಿತಾ, ಎದ್ದಳು ಕವಿತಾ, ನಿನ್ನ ತಾಯಿ ಬಂದಿದ್ದಾನೆ. ಕವಿತಾ,
ಈ ನರಸಿಂಹನ ಗರ್ಜನೆಗೆ ಇಡೀ ಬ್ರಹ್ಮಾಂಡವರೇ ಕಡಗಡನೆ ನಡುಗುವುದು. ನೇರಗು ಅಂದು ನಾನು ಬಯಸಿದ ಎಣ್ಣೆ ಹಚ್ಚಿದ್ದೇನೆ. ಸರಸವಾಡುವ ಸಮಯದಲ್ಲಿ ಬಂದು ನಾನೇ ಧೀರನೆಂದು ನಾನೇಶ್ವರನೆಂದು ಹಣ್ಣುಗಾರಿಗೆ ಅಡ್ಡ ಬಂದೆ. ಅದಕ್ಕೆಂದೇ ನಾನು ಸೃಷ್ಟಿಸುವೆ ಆ ಬ್ರಹ್ಮವರ ಹಣವನ್ನು ಅಳಿಸಿ ನನ್ನ ಪ್ರೇಯಸಿಂದ ಬರೆಸುವೆ ಹೊಸ ಹಣ ಬರಹ, ಅದು ನರಕದ ಬರಹ. ನೀನು ಕಟ್ಟಿದ ಪ್ರೇಮ ಬರಹ ಅಳೆಯಲೇಬೇಕು. ನಿನ್ನ ಬದುಕು ನುಚ್ಚೂರಾಗಬೇಕು. ಇವನು ವಿಷ ಕಟ್ಟುವ ಘಟಸರ್ಪ. ನಿನ್ನ ಪ್ರೇಯಸಿ ಐಶ್ವರ್ಯ ನೀನು ಮೆಚ್ಚಿದ ಹುಡುಗಿಯಲ್ಲ, ನಾನು ಅನುಭವಿಸಿದ ಪಂಡಳ ಜಿಡ್ಡೆ. ಅವಳಿಂದಲೇ ನಿನ್ನ ಜೀವನದ ಮುಕ್ತಿಯ ಬರಹ, ಅದು ಕೆಲವೇ ದಿನಗಳಲ್ಲಿ. ಪ್ರಸಾದ್, ಸಮುದ್ರದಲ್ಲಿ ಸೇತುವೆ ಕಟ್ಟುವ ಈ ಕಲಿಯುಗದಲ್ಲಿ ನೀನು ನಾನು ಕಟ್ಟಿದ ಪ್ರೇಮ ಕೋಟೆಯೊಳಗೆ ಅನುಭವಿಸುತ್ತಿದ್ದಾರೆ. ನನ್ನ ಸೊಸೆಯ ಕಾಲ್ಗೆಜ್ಜೆಯ ಸದ್ದಿಗೆ ನಿನ್ನ ಮಿನುತ್ತಿರುವ ನನ್ನ ಹೃದಯ ಮಿಡಿತ ನಿನ್ನ ಧ್ವನಿ ಕೇಳಿದ ತಕ್ಷಣ ನಿಲ್ಲಬೇಕಲ್ಲೇ? ಅದೇ ಕೊಡೋ ನಿನ್ನ ಪವರ್. ಈ ಭೂಮಿಗೂ ಆಕಾಶಕ್ಕೂ ದಿಕ್ಕನ್ನಾಗಿ ನಿಲ್ಲಿಸುವ ಸರಳರಿಗೆ ಸವಾಲ್. ಜಯವನ್ನೇ ನಾಮಧೇಯನಾಗಿ ಸೃಷ್ಟಿಸಿಕೊಂಡು ಜಮೀನ್ದಾರ್ ಜಯಶಾಲಿ ಜಯಸೂರ್ಯನ ತಮ್ಮ ಕೊಡೋ ಈ ಉಗ್ರ ನರಸಿಂಹ. ಚಲ ತೊಟ್ಟ ಚಲಗಾರನಾಗಿ ಬರುವೆ ಅಂದಲ ಅರಮನೆಯೊಳಗೆ ಕಂಗೊಳಿಸುತ್ತಿರುವ ನನ್ನ ಪ್ರೇಮ ಕೊಡೆಯೇ ನನ್ನ ಸಮಾಧಿ ಮಾಡು. ಬಿಟ್ಟು ಬಿಟ್ಟು ನಡೆದು ಐಶ್ವರ್ಯ ನನ್ನ ಗುಣಗೆದ್ದ ಗುಲಾಬಿ, ನನ್ನ ಯಮುನಾ ನದಿಯಂತೆ ಹುಣ್ಣಿಮೆಯ ಬೆಳದಿಂಗಳಲ್ಲಿ ಆ ಚಂದ್ರ ನೋಡಿದರೆ ಎಷ್ಟು ರಾಧೆ ಅಂತರಂಗದಲ್ಲಿ ಎಪ್ಪು ಕಟ್ಟುವ ಮಂಜಿನ ಅನಿಗಳಂತೆ ಅಲ್ಲವೇ ಪ್ರಿಯೆ? ಯಾಕೆ ಯಾಕೆ ರಘು ಈ ರೀತಿ ಮಾತಾಡ್ತಿದ್ಯಾ? ಯಾಕೆ ನಮ್ಮ ಪ್ರೀತಿ
ನಿನಗಿಲ್ಲವೇ? ಐಶ್ವರ್ಯ, ಹೃದಯ ಎನ್ನುವುದು ಗಾಜಿನ ಮನೆಯಂತೆ, ಅದು ಒಮ್ಮೆ ಒಡೆದರೆ ಅದು ಜೋಡಿಸಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಐಶ್ವರ್ಯ. ಹಾಗೆ ಹೃದಯದಿಂದ ಹೊರಬಂದಿರುವ ಮಾತನ್ನು ಪ್ರೀತಿಸಿದ ಇನ್ನೊಂದು ಹೃದಯಕ್ಕೆ ಅದು ಮುಟ್ಟುವುದಿಲ್ಲ ಐಶ್ವರ್ಯ. ಯಾಕೆ? ನನ್ನ ಹೃದಯದ ಮಿಡಿತ ಇರುವುದು ನಿನಗಾಗಿ ಐಶ್ವರ್ಯ. ಯಾಕೆ ರಘು, ಯಾಕೆ ಹುಚ್ಚು ಕಲ್ಪನೆಗಳ ಜೊತೆ ಮಾತಾಡ್ತಾ ಇದ್ದೀರಾ? ನನ್ನ ಮನಸ್ಸಿಗೆ ನೋವು ಮಾಡಬೇಡಿ ರಘು. ನೋಡಿ, ನಿಮ್ಮ ಪ್ರೀತಿನ ಕೊನೆವರೆಗೂ ಕಾಪಾಡ್ತೀನಿ. ಯಾಕೆ? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಐಶ್ವರ್ಯ, ನಮ್ಮಿಬ್ಬರ ಪ್ರೀತಿಯೇ ಸುಳಿಯಲ್ಲಿ ಸುಳಿಸಿದ ಸೊಂಟದ ಗಾಳಿಯಂತೆ ಆಗುತ್ತದೆ ಐಶ್ವರ್ಯ. ಏನು ಏನಾಗಿದೆ ನಿಮಗೆ? ಇದೇನಿದು ಬಡವ ಸಾಲ ಎಂತ ಏನೇನೋ ಮಾತಾಡ್ತಿದ್ರ? ನಿಮ್ಮನ್ನು ನೋಡ್ತಿದ್ರೆ ನನಗೆ ಯಾಕೋ ಭಯವಾಗ್ತಾ ಇದೆ. ಐಶ್ವರ್ಯ, ನೀನು ಶ್ರೀಮಂತರ ಮನೆತನದ ಹುಡುಗಿ, ನಾನು ಬಡವರ ಮನೆತನದ ಹುಡುಗ. ನಮ್ಮ ಮದುವೆಗೆ ನಿಮ್ಮ ಮಾವ ಒಪ್ಪತನ ಇಲ್ಲವೋ ಎಂದು ಭಯವಾಗುತ್ತಿದೆ ಐಶ್ವರ್ಯ. ಅದರ ಚಿಂತೆ ನಿಮಗೆ ಬೇಡ. ಬಡವರ ಪ್ರೀತಿ ರಕ್ಷಣೆ ಮಾಡುವುದು ನನ್ನ ಜವಾಬ್ದಾರಿ. ನೋಡಿ, ಆದಷ್ಟು ಬೇಗ ಈ ನಮ್ಮ ಪ್ರೀತಿ ವಿಷಯವನ್ನು ನಮ್ಮ ಮಾವನಿಗೆ ತಿಳಿಸಿದೆ, ಆಯ್ತಾ? ಆಯ್ತು ಐಶ್ವರ್ಯ, ನಿಮ್ಮ ಮಾವನಿಗೆ ಈ ದಿನವೇ ತಿಳಿಸೋಣ ಐಶ್ವರ್ಯ. ಹಾಗೆ ಆಗಲಿ. ನಿನ್ನಾಸೆಯೇ ನನ್ನ ಆಸೆ. ಇದೇ ಸಂತೋಷದಿಂದ ಆಡೋಣ. Thank you.
ವ್ಯಾಪಾರ ಸವಸ ಅಂತ ಮೊನ್ನೆ ಮೊಣಕಾಲ್ 3 ಸಂತಿಗೆ ಹೋಗಿದ್ದೆ ನೋಡ್ರಿ. ಅಲ್ಲಿ ಸ್ವಲ್ಪ ವ್ಯಾಪಾರ ಆಯ್ತು. ಆದ್ರೆ ಏನ್ ಮಾಡೋದು, ನಾಯಿ ಕಾಟ ಜಾಸ್ತಿ ಇತ್ತು ನೋಡ್ರಿ, ಜಾಸ್ತಿ ಇತ್ತು. ಅಲ್ಲಿಂದ ನಮ್ಮ ಚಿತ್ರದುರ್ಗಕ್ಕೆ ಹೋದೆ ನೋಡ್ರಿ. ಅಲ್ಲಿ ನೋಡ್ತೀನಿ ಮೂಲೆ ಹಂದಿ ಅವಳಿ ಜಾಸ್ತಿ ಇತ್ರಿ. ಈ ನಾಯಿ ಹಂದಿ ಅವಳಿ ಜಾಸ್ತಿ ಇದ್ದ ನಾನು ಹೆಂಗಪ್ಪ ವ್ಯಾಪಾರ ಮಾಡೋದಂತೀನಿ ನೋಡ್ರಿ. ಯಾರೇ ಕೂಗಾಡಲಿ ಅವರೇ ಲೇ ತಮ್ಮ ಸುಮ್ನೆ ಯಾಕಲೆ ವಾಟ ಅನ್ನೋ ಕಚೇಲಿ. ಲೇ ತಮ್ಮ ನಿನ್ನ ಹೆಸರೇನು? ಲೇ ನನ್ನ ಹೆಸರು ತಗೊಂಡು ನೀನೇ ಮಾಡ್ತೀಯ, ಮೊದಲು ನಿನ್ನ ಹೆಸರೇನಂತ ಹೇಳಲಿ. ನನ್ನ ಹೆಸರು ಬೇಡ, ನಿನ್ನ ಹೆಸರು ಬೇಡ, ಬಂದದ ಕಡೆ ಕೆಲ್ಸದ ಕಡೆ ಗಮನ ಕೊಡಲಿ ತಮ್ಮ. ಹಂಗ ಬಾರಲ್ಲ ದಾರಿಗೆ. ಏನು ಕೆಲಸ ಏನು ವಿಷಯ ಅಂತೀನಿ. ನನ್ನ ವಿಷಯ ಏನೇ ಇರ್ಲಿ ತಮ್ಮ, ಬಂದ್ ಸಮಾಚಾರ ಏನು? ಮುಂದಿನ ಸಮಾಚಾರ ಏನಿಲ್ಲ ಲೇ. ಲೇ ತಮ್ಮ, ನಾನ್ ಮಾಡುವ ದನ ವ್ಯಾಪಾರ ಆಗಂಗಿಲ್ಲ. ಲೇ ತಮ್ಮ, ನೀನ್ ಯಾರಾದ್ರೆ ನನಗೇನಲ್ಲಿ ಒಂದು ಬದುಕಿಗೆ ಒಂದು ದಾರಿ ತೋರಿಸಲಿ. ದಾರಿನ ಹಂಗಾದ್ರೆ ತೋರ್ಸಿನ್ ಬಿಡಲಿ. ಆದ್ರೆ ನೀನು ಗಂಡು ಸರಿಯೇನಲ್ಲಿ, ನಾನು ಗಂಡು ಸರಿ. ನಿನ್ಗೆ ಹಂಗಲೆ ದಾರಿ ತೋರ್ಸಲ್ಲ ನಾನು. ಅಲೇ ಅಣ್ಣ, ಹಂಗಾದ್ರೆ ಮುಂದಿನ ಕತೆ ಹೆಂಗಣ ಅಣ್ಣ ಹೇಳೋಣ. ನಾನು ಇರ್ಬೇಕಾದ್ರೆ ನಿನಗೆ ಯಾಕಲೆ ಚಿಂತೆ ಮಾಡ್ತೀನಿ. ನಿನಗೆ ಮೊದಲು ಯಾವ ಕೆಲಸ ಬರುತ್ತೆ ಹೇಳಲಿ ತಮ್ಮ. ಬಂದೆ ನೋಡಲಿ ಅಣ್ಣ ಪಾಯಿಂಟಿಗೆ. ಇದು ಕೇಳ್ತೀನಿ ಕೇಳಲಿ. ಮೊನ್ನೆ ಮೊಣಕಾಳ 3 ಸಂತಿಗೆ ಹೋಗಿದ್ದೆ ನೋಡಲಿ. ಅಲ್ಲಿ ಒಬ್ಬಾಕಿ ಬಂದು, ಲೇ ತಮ್ಮ ನನಗೆ ಹಗಲು ರಾತ್ರಿ ಕರಿ ಹಸು ಹಾಕ್ಬೇಕಂದಲೆ. ಇನ್ನೊಬ್ಬಾಕಿ ಬಂದು, ಲೇ ತಮ್ಮ ನನಗೆ ಹಗಲತ್ತು ಮಾಡಿ ಕೆಲ್ಸನ ನನಗೆ ಮಾತ್ರ ಹಗಲತ್ತು ಕರಿ ಹಾಕ್ಬೇಕಂದಲೆ. ಇನ್ನೊಬ್ಬಾಕಿ ಬಂದು ಅವನ 3ನೇಕಿ ಬಂದು ನೋಡಲೇ ತಮ್ಮ ನನಗೆ ಮಾತ್ರ 5 ನಿಮಿಷಕ್ಕೊಮ್ಮೆ ಕರಿ ಹಸು ಹಾಕ್ಬೇಕಂದಲೆ. ಅವನಿಗೆ ಹಸು ಹಾಕ್ಲನೋ ಬೇಡ, ಈ ದನದ ವ್ಯಾಪಾರ ಬೇಡ ಅಂತ ಓಡಿ ಬಂದ್ಬಿಟ್ಟು ನೋಡೋದು ನಿನಗೆ. ಏ ಮೂದೇವಿ, ಇಂಥ ಆಫರ್ ಬಿಟ್ಟು ಬಂದಿಲ್ಲ ತಮ್ಮ. ಒಬ್ಬಾಕಿಗೆ ಹಗಲು ರಾತ್ರಿ, ಇನ್ನೊಬ್ಬಾಕಿಗೆ ಬರೇ ರಾತ್ರಿ, 3ನೇಕಿಗೆ 5 ನಿಮಿಷಕ್ಕೊಂದ್ಸಲ. ಲೇ ತಮ್ಮ, ನೀನೇ ಕಡಲೆ ಪುಣ್ಯವಂತ. ಇಂಥ ಗಿರಾಕಿ ಬಿಟ್ಟು ಬಂದಿರಲಿ. ನಿನ್ ಜೀವನ ಹಂಗಲೇ ತಮ್ಮ. ಲೇ ನನ್ನ ವಿಚಾರ ಇರ್ಲಿ, ನನ್ನ ಜೀವ ಹೆಂಗೋ ನಡೀತೈತೆ. ಮೊದಲು ನಿನ್ನ ವಿಚಾರ ಹೇಳಲಿ. ನಾನು ವಿಚಾರ ಹೇಳ್ತೀನಿ ಕೇಳಲಿ ತಮ್ಮ. ಪಕ್ಕದ ಮನೆ ಎಲ್ಲಕ್ಕಗ 3 ಬಡಪಾನ ಕೊಟ್ಟಿದ್ದೆ, ಅದನ್ನು ರೊಕ್ಕ ಕೊಟ್ಟಿಲ್ಲ ನೋಡ್ರಿ ತಮ್ಮ. ಇನ್ನ ಯಾವ್ದ್ರ ಮನೆ ಜಯಜ್ಗೆ 3 ಬಡಪಾನ ಕೊಟ್ಟಿದ್ದೆ, ಅದನ್ನು ರೊಕ್ಕ ಕೊಟ್ಟಿಲ್ಲ ನೋಡ್ರಿ ತಮ್ಮ. ಇನ್ನ ಮತ್ತೆ ನೋಡೋದ್ರಾಗ ನಮ್ಮ ಬರ ಕತ್ತಕ್ಕಗ ಬಾವಿಯಾಗ ನೀರಿಲ್ಲ ಅಂತ 9 ಬಡಪಾನ ಕೊಟ್ಟಿದ್ದೆ ತಮ್ಮ, ಅದನ್ನು ಉದ್ರಿ ನೋಡಿದ್ರಿ. ಹಿಂಗೆ ಆದ್ರೆ ನಾವ್ ಜೀವನ ಹಂಗಪ್ಪ ಅಂತ ನೋಡಲಿ ತಮ್ಮ. ಲೇ ಮಂಜ, ನಾನ್ ಬಿಡಲೇ. ಅದಕ್ಕೆ ಕಂಡ್ಲ ಈ ಕಾಲದಾಗ ಯಾರ ನಂಬಕೋ ಯಾರ ಬಿಡಕ್ ಒಂದು ತಿಳಿಬೋದ್ರಿ ತಮ್ಮ. ಲೇ ಮಂಜ, ನೀನ್ ಯಾಕಲ್ಲ ಚಿಂತೆ ಮಾಡ್ತೀಯ? ಮೇಲಿರೋ ದೇವ್ರು ನಮ್ಗೊಂದ್ ದಾರಿ ತೋರಿಸ್ತಾ ಬಿಡಲಿ. ಚಿಂತೆಯನ್ನು ಕಾಣ್ಕೊಂಬೇಡ. ನಮ್ಮ ಚಿನ್ನಾರಿ ಯಾಕೆ ಇಷ್ಟತ್ತಾದ್ರೂ ಬರಲ್ಲ ಅಂತ ನೋಡಿದ್ರೆ ಬಂದೇ ಬಿಟ್ಟು ನೋಡಲಿ ಮಗಳೇ. ಚಳಿ ತಾಳಿಲು ಈ ಚಳಿಯ ಗೆಳೆಯನೇ ಬಾರಿಲಿ ಸನಿಹ ನನಗೂ ಮೈಯ ನೋಡಿದೆಯ ವಿರಹದ ಕಥೆಯಾಗಿರುವೆಯ. ಚಳಿ ಮಿಸ್ ಕಲ್ ಮಾಡೋಳೆ ಹುಡುಗಿ, ಮಿಸ್ ಕಲ್ ಮಾಡೋಳೆ. ಐ ಲವ್ ಯು ಪಾಂಡ್ಯ ಅಂದಳೆ. ಬಾಬಾ ನಿನ್ನ ಹೈಟ ನೋಡಿ ಜಚ್ಚನ್ನು ನೆನಪಿ ಬರ್ತೇನ. ಬಾಬಾ ನಿನ್ನ ವೆಟ್ ನೋಡಿ ಸುದೀಪ್ ನೆನಪಿ ಬರ್ತೇನ. ಏ ಹುಡುಗ ಹಿಂಗೆ ಮಾಡ್ತೀಯ ದಿವಸ, ಏ ಹುಡುಗ ಹಿಂಗೆ ಮಾಡ್ತೀಯ ದಿವಸ.
ಎಲ್ಲದಕ್ಕಿಂತ ಒಂದು ಇಬ್ಬರಿಂದ ಒಂದು ಹೊಡೆದು ಬಿಡದೆ ಒಂದು ಸಾಂಗ. ಹೊಡೆದು ಬಿಡ್ಬೇಕಂತ ಹೊಡೆದು ಬಿಡ್ರಪ್ಪ. ವಿಚಾರ ಏನಾತ್ರಿ ದಣ್ಯ ದೊಡ್ಡ ದಣಿಗಳು ಸಾಲ ಕೇಳ್ದಂಗೆಲ್ಲ ಪಟ್ಟ 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 ಎಣಿಸ್ಕೊಡ್ತಾರ. ಅವ್ರಿಗೇನ್ರಿ ಹೂವು ಬೆಳಿತಾರ. ಅವ್ನು ಅಮರೇಶ್ ಕಡಿಮೆ ಅದಾನೆ, ಇವನ್ ನಿಂಗೆ ಕಡಿಮೆ ಅದಾನೆ, ಅವ್ನು JCP ಸಿದ್ಧ ಕಡಿಮೆ ಅದಾನೆ. ಎಣಿಸಿ ಕೊಡ್ತಾರ. ಹಣ ಉಸ್ಲಿ ಮಾಡಿ ತಂದು ಕೊಡೋದು ನಮಗೆ ಬಂದ್ರಿ. ತಂದ್ರೆ ಮನೆ ಮನೆ ಓಡಿ ಓಡಿ ತಿರುಗಿ ತಂದು ಲೆಕ್ಕಾಚಾರ ಶುದ್ಧ ಮಾಡ್ಬೇಕ್ರಿ ಇವ್ರಿಗೆ. ಹಂಗ ಲೆಕ್ಕಾಚಾರ ಮಾಡಿ ಮಾಡಿ ನನ್ನ ಮನಸ್ಸು ಬ್ಯಾಸರಾಗೈತೆ. ಆದ್ರೆ ಇತ್ತೀಚೆಗೆ ತರಕಾರಿ ಮಾರ ಚಿನ್ನಾರಿ ಕಣ್ಣಿಗೆ ಕಾಣಿಸ್ತಿಲ್ಲ.
ಬಂದೈತಿ ಅಂತ ಮಾಡ್ತಾಳ. ಆದ್ರೆ ಎಷ್ಟು ದಿವಸ ಆತ ಕಣ್ಣಿಗೆ ಬಿದ್ದಿಲ್ಲ. ಎಲ್ಲಿಗೋ ಇರ್ಬೋದು ಚಿನ್ನಾರಿ ಚೆಲುವೆ. ಮೇಷ್ಟ ಯಾಕೆ ಮೇಷ್ಟ ನೀವೇನು ಎತ್ತಿ ಹೋದ್ರನ್ರಿ? ಮನಸ್ಸು ಮಾಡಿ ಚುರು 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 ಚುರುಸ್ ಕೊಡ್ತಾ ಇದ್ದೆ. ನನಗೇನು ಮದುವೆ ಆಗೈತೆ, ನೀನು ಹೊತ್ಕೊಂಡು ಹೋಗಲಿ ಮಾರ್ಕೊಂಡ. ಮಕ್ಕಳು ತಂದ ತರ ಕಳ್ತಾನೆ ಏನು ಮಾತಾಡ್ತಾನಪ್ಪ ನಾಯಿ ನನ್ನ ಮಗ ಅಂದಾಗ. ಮಮ್ಮ ನಿಂತು ಯಾರ ಬಗ್ಗೆನೂ ನೋವಾಗಿ ಮಾತಾಡಕತ್ತೀಯಲ್ಲ, ಏನು ವಿಷಯ ಅಂತೀನಿ. ಚಿನ್ನರೇ, ಏನಿಲ್ಲ 40 ಜನ ಮುದುಕಿಯರು ಬಂದು ಆಲಪ್ಪ ನಿನ್ನ ನೋಡಿ ಸಾಕು ಅಂತ ಕಿಸ್ ಕೊಡ್ತಾರೆ. ಈ ಗಂಡು ಮಕ್ಕಳು ರಚ್ಚಿಗೆ ತರ್ತಾರೆ, ಇವನಿಗೆ ಮುಂದೆ ಗೊತ್ತಾದ್ರೆ ರಾಜ್ಯರು. ಅಲ್ಲ ಮಾಮೆ, ನಿನ್ನ ಮಾರೇನ ಕನ್ನಡಿಯಾಗ ಕರೆಕ್ಟ್ ಆಗಿ ನೋಡ್ಕೊಂಡು ಏನು ಈ ಮಾರಿಗೆ 40 ಜನ ಮುದುಕಿಯರು ಬಂದು ಕಿಸ್ ಕೊಡ್ತಾರೆ. ಇದು ಯಾವ ನ್ಯಾಯ ಅಂತೀನಿ. ಅದೇ ನನಗೇನು ಕಡಿಮೆ ಆಗತ್ತದೆ ಚಿನ್ನ, ನನ್ನ ಬಂಗಾರಿ, ನನ್ನ ಚಿನ್ನ. ಒಂದು 20-25 ವಯಸ್ಸಾಯ್ತಷ್ಟೇ, ನೀನೇನು ಬೇರೆ ತಿಳಿದುಕೋಣ. ಅಷ್ಟೇ ಏನು, ನಿನ್ನ ನೋಡಿದ್ರೆ ಜಾಸ್ತಿ ಆಗಿರೋ ತರ ಕಾಣುತ್ತೆ ವಯಸ್ಸು. ಒಂದ್ ಸ್ವಲ್ಪ ಕೂಲಿ ಉದ್ರೆ ಅಂತ ಅದಕ್ಕಂಗ ಮಾಡ್ತಿದ್ಯಲ್ಲ. ಅದೇ ಯಾಕಲ್ಲ ಚಿನ್ನಾರಿ, ನನ್ನ ಬಗ್ಗೆ ನೀನ್ ಚಿಂತೆ ಮಾಡ್ತಿದ್ಯಾ? ಮಾಮ, ಯಾಕೋ ನನಗ ನಿನ್ನ ವಯಸ್ಸಿನ ಮೇಲೆ ಅನುಮಾನ ಬರ್ತೈತಿ ಅಂತೀನಿ. ನನ್ನ ವಯಸ್ಸಿನ ಮೇಲೆ ನೀನ್ ಯಾಕೆ ಅನುಮಾನ ಮಾಡ್ತೀರಿ? ವಯಸ್ಸಿಗೆ ಮರಮಪ್ಪ ಉಳಿ ಮುಪ್ಪಾಗುತ್ತೆ. ನಮ್ಮ ಮಾವ ಪುಲ್ಲದ ಶಿವನ ಕೇಳ. ಕೃಷ್ಣ ಕೃಷ್ಣ ಎಲ್ಲ ದೇವ ಕೃಷ್ಣ ಅಂದಂಗ ಹೌದೇನು ನನ್ನ ರಾಜ ಅಂದಂಗ ಏನು ಕೊಟ್ಟಿದ್ದೆ ಕೊತ್ತಂಬರಿ ಬೀಜ. ಚಿನ್ನರಿ, ಸಾಲ ಕೊಟ್ಟರು ಮನೆ 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 ಎಲ್ಲ ತಿರ್ಕಿ ಬರ್ಬೇಕಲ್ಲಿ. ಯಾಕಂದ್ರೆ ನಮ್ ದಣಿಗಳದ ಸಾಲ ಉಸ್ಲಿ ಮಾಡ್ಬೇಕಲ್ಲ. ಹೌದು ಬಿಡ, ಸಾಲ ಕೊಟ್ಟವ್ರದು ವಸೂಲಿ ಮಾಡೋರ್ದು ಶಾಪ ತಪ್ಪಿದಲ್ಲ ಅಂತೀನಿ. ಚಿನ್ನರಿ, ನಾನು ಹೇಳಿದ್ ಕರೆಕ್ಟ್ ಐತರಿ. ಹೋಗಿ ಬೀಜ ನಿಂತ್ರ ಸಾಕ ಬಂದ ಇವ ಆಳು ಮನೆನು ಸಾಲ ಉಸ್ಲಿಗಂತ ಶಾಪ ಹಾಕ್ತಾರೆ. ಸಂಘ ತಗೊಂಡು ಹೆಂಗಮ್ಮ ಸಂಘ ತಗೊಂಡ್ರೆ ಗೊತ್ತಾಗ ನಿನಗೆ ಹೆಂಗಂತ. ತೂ ತೂ ಅಂತ ಹೋಗ್ತಾರೇ ಹಂಗ ಸಾಲದ ಬಗ್ಗೆ. ಅಲ್ಲ ಮಾಮ, ನಿನಗೆ ವಸೂಲಿ ಮಾಡಕ್ ಕಳಿಸೋದು ಯಾರು? ನಿಮ್ ಶ್ರೀಮಂತರು ಅಲ್ಲೇನು? ಅದಕ್ಕ ಆ ಜನರು ನಿನಗ್ ಶಾಪ ಹಾಕ್ತಾರ. ಆ ಶಾಪ ನಿನ್ ತಟ್ಟಿ 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 ನೀ ಹಿಂಗಾಗಿ ನೋಡು ಅಂತೀನಿ. ಅದಕ್ಕೆ ಈ ಕೆಲಸ ಬಿಟ್ಟು ನಿಂದ ಕೆಲಸ ಐತಾ? ಕೆಲಸ ಐತೆ ನಿಂತ ಕೆಲಸ ಐತಾ? ಇರೋ ಕೆಲಸ ಬಿಟ್ಟು ನನ್ನ ಕೆಲಸ ಮಾಡಕ್ ಬರ್ತೀಯ? ಇರೋ ಕೆಲಸ ಮರ್ಯಾದೆ ಅಚ್ಚುಕಟ್ಟಾಗಿ ಮಾಡು, ಇಲ್ಲ ಅಂದ್ರ ಕೈ ಕೊಟ್ಟು ಕಳಿಸ್ತಾರ. ಮತ್ತೆ ಹೆಂಗ್ ಕೊಡ್ತಾರೆ?
ಚಿನ್ನರೇ ಚಿನ್ನರೇ ಇದೇ ಊರಿನ ಒಡೆದ ಒಂದು ಡ್ಯಾನ್ಸ್ ಮಾಮ ಉರ್ರಪ್ಪ ಏನ್ ಬರಕತ್ತೈತಿ ಮಿಸ್ಕಲ್
ಎಂತಹ ರೋಮಾಂಚಿತವಾಗಿದೆ ನೋಡಿದೇನೇನಾ? ಪುಷ್ಪಗಳ ಮಕರಂದನ್ನು ಏರಲು ಬರ್ತಿರುವ ದುಂಬಿಗಳ ಜೇಂಕಾರ ನಾದ, ಮುಗಿಲೆತ್ತರದಿಂದ ಭೂತಾಯಿಯ ಮಡಿಲನ್ನು ಸೇರುತ್ತಿರುವ ದುಂಬಿಗಳ ಜೇಂಕಾರ ನಾದ, ಜುಳುಜುಳು ಎನ್ನುವ ಸಂಗೀತ ನಾದ, ಒಮ್ಮುವ ಜಲಧಾರೆ ಮನಸ್ಸಿಗೆ ಮದ ನೀಡುತ್ತದೆ. ತಂಪಾದ ತಂಗಾಳಿ ಕೈ ಬೀಸಿ ಕರೆಯುತ್ತದೆ ನೇನಾ. ಏನು ಹರಿ, ಕವಿಯ ಹಾಗೆ ಸಂಗೀತದ ನಾದದ ಬಗ್ಗೆ ಹಾಗೆ ಹೀಗೆ ಅಂತ ಹೊಗಳುತ್ತಿರುವೆ, ಏನು ವಿಷಯ? ನಯನ ಆ ರೀತಿ ಏನಿಲ್ಲ, ಅತಿಯಾದ ಧ್ವನಿ ಕೇಳುತ್ತಾ ವರ್ಣನೆ ಮಾಡಬೇಕಾಯ್ತು ಅಷ್ಟೇ ನಯನ. ನಾನು ತಮಾಷೆ ಮಾಡಿದೆ, ನೀನ್ ಇಷ್ಟಕ್ಕೆಲ್ಲ ಬೇಜಾರಾದ್ರೆ ನನಗೆ ಹೊರಟೋಗ್ಬಿಡ್ತೀನಿ ನೋಡು. ಅದಕ್ಕೆ ಹೇಗೆ ಕೋಪಿಸಿಕೊಳ್ಳುವನೇನಾ? ಸಾಗರ ಸೇರದಿರಬಹುದು, ಆದರೆ ದುಂಬಿ ಹೂವನ್ನು ಸ್ಪರ್ಶಿಸಿದಿರಬಹುದು. ನನ್ನ ಮನಸ್ಸಿಗೆ ನಿನ್ನ ರೂಪವನ್ನು ನೋಡದೆ ಇರಲು ಸಾಧ್ಯವೇನೇನಾ? ಅದರಲ್ಲಿ ಹರಿ, ನಾವು ಬಂದಿರುವ ವಿಷಯದ ಬಗ್ಗೆ ಸ್ವಲ್ಪ ಮಾತನಾಡುತ್ತೀರಾ? CBI ಹರಿಶ್ಚಂದ್ರನ್ ಅವರೇ. ನೇನಾ, ಅದರ ವಿಷಯ ನನಗೆ ಗೊತ್ತಿದೆ. ಸ್ವಲ್ಪ ದಿನಗಳ ಕಾಲ ನೆಮ್ಮದಿಯಿಂದ ಇರೋಣವೆಂದು ಈ ಗಗನಕ್ಕೆ ಕರೆಕೊಂಡು ಬಂದೇನೇನಾ. ಹರಿ, ನಾವು ಯಾವ ಕೆಲಸಕ್ಕಾಗಿ ಬಂದ್ವಿ, ಏನು ಮಾಡಬೇಕೆನ್ನುವುದು ನನಗೆ ಅರ್ಥನೇ ಆಗುತ್ತಿಲ್ಲ ಹರಿಶ್ಚಂದ್ರ. ಹೌದು ನೇನಾ, ನಮ್ಮ ಮಹತ್ವವಾದ ಕರ್ತವ್ಯಕ್ಕೆ ತಮ್ಮ ಪ್ರಾಣವನ್ನು ಕೊಟ್ಟವರಿದ್ದಾರೆ ನಮ್ಮ ದೇಶದ ಹೋರಾಟಗಾರರು. ಓಹೋ, ನಮ್ಮ ಇಲಾಖೆಯಲ್ಲಿ ಅಂತ ಮಹಾತ್ಮರು ಇದ್ದಾರೆ. ಹೌದು ನೇನಾ, ನ್ಯಾಯಕ್ಕಾಗಿ ಹೋರಾಡಿ ನಮ್ಮ ಪ್ರಾಣವನ್ನು ಕೊಟ್ಟವರಿದ್ದಾರೆ ನಮ್ಮ ದೇಶದ ಹೋರಾಟಗಾರರು. ವಿದೇಶದ ಮಣ್ಣಲ್ಲಿ ಇಂಡಿಯನ್ ಆರ್ಮಿಯನ್ನು ಕಟ್ಟಿದರು ನಮ್ಮ ಸುಭಾಷ್ ಚಂದ್ರ ಬೋಸ್. ಅವರು ನಮ್ಮ ದೇಶದ ಮಹಾತ್ಮರು ತಾನೆ. ನಗುತ್ತಲೇ ನೇಣುಗಂಬಕ್ಕೆ ಕೊನೆ ಕೊಟ್ಟರು ನಮ್ಮ ಸಂಗೊಳ್ಳಿ ರಾಯಣ್ಣ. ಅವರು ನಮ್ಮ ದೇಶದ ಮಹಾತ್ಮರು ತಾನೆ. ಹರಿ, ಅಂತ ಮಹಾತ್ಮರೇ ಹೋದ ಮೇಲೆ ನಾನು ನೀನು ಇನ್ಯಾವ ಲೆಕ್ಕ ಹರಿ? ನೇನಾ, ಹೇಗೆ ಆ ರೀತಿ ಮಾತನಾಡ್ತಿರುವೆ? ನಿನಗೇನು ಹುಚ್ಚಿಡಿದಿಲ್ಲ ತಾನೆ? ಅಯ್ಯೋ ಸಾರಿ ಹರಿ, ನಾನು ಬಾಯಿ ತಪ್ಪಿ ಮಾತನಾಡಿಬಿಟ್ಟೆ, ಕ್ಷಮಿಸು ನನ್ನ. ನಯನ, ನಿನ್ನ ಬಾಯಿಂದ ಯಾವತ್ತೂ ಸಾವಿನ ಮಾತು ಬರಬಾರದು. ನಯನ, ನಾವ್ಯಾರು ಎನ್ನುವ ವಿಷಯನ ಮರೆತು ಮಾತನಾಡ್ತಿರುವೆ, ಎಚ್ಚರದಿಂದ ಮಾತನಾಡು. ಮತ್ತಿನ್ನೇನು ಹರಿ, ನನಗೆ ಸಮಯ ಕಳೆಯಬೇಕು ಅಂತ ಬಂದರೆ ನೀನು ಬರೀ ಇಲಾಖೆ ಬಗ್ಗೆನೇ ಮಾತನಾಡುತ್ತಿದ್ದರೆ ನನಗೆ ಬೇಜಾರಾಗೋದಿಲ್ವಾ? ನೀನು ಹೇಳು. ಸಾರಿ ನಯನ, ನಾವು ಮಾಡುವ ಕೆಲಸ ತುಂಬಾ ಎಚ್ಚರದಿಂದ ಮಾಡಬೇಕು, ಅದನ್ನು ಮರೆತಿಲ್ಲ ತಾನೆ? ಅದು ನಮ್ಮ ಕೆಲಸ ಅಲ್ಲವೇ? ಎಚ್ಚರದಿಂದನೇ ಇರುತ್ತೇನೆ ಬಿಡು. ನಯನ, ಸಮಯ ಬಂದಾಗ ನಾನು ಹೇಳ್ತೇನೆ, ಅವಾಗ ಆ ಜಯಸೂರ್ಯನ ಮನೆಗೆ ಹೋಗುವಂತೆ. ಅಲ್ಲಿಯವರೆಗೆ ಇಲ್ಲೇ ಇರೋ ತಿಳಿಯುತ್ತೆ. ಹರಿ, ನೀನು ಓಕೆ ಎನ್ನುವರೆಗೂ ನಾನು ಆ ಜಯಸೂರ್ಯನ ಮನೆಗೆ ಪ್ರವೇಶ ಮಾಡುವುದಿಲ್ಲ. ನಯನ, ನಾವು ಸೀಬೆ ಎಂಬ ವಿಷಯ ಮತ್ತೆ ಯಾರಿಗೂ ತಿಳಿದೆ ಅಂತ ನೋಡಿಕೊಂಡೇನಾ? ಹರಿ, ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ, ನಾನಿದ್ದೇನೆ ಅಲ್ಲವಾ? ನೇನ, ಒಂದು ವಿಷಯ, ಆ ನರಸಿಂಹನ ಸೊಸೆಯನ್ನು ನನ್ನ ಬಂಧನದಲ್ಲಿ ಬಂಧಿಸಿದ್ದೇನೆ. ಅಂದ್ರೆ ನಿನ್ನ ಮಾತಿನ ಅರ್ಥ ನನಗೆ ತಿಳಿಯುತ್ತಾನೆ ಇಲ್ಲ. ಅಯ್ಯೋ ಹುಚ್ಚಿ, ಇದರ ವಿಷಯ ಏನಿಲ್ಲ, ಸರಿಯಾಗಿ ಹೇಳುತ್ತೇನೆ ಕೇಳು. ಆ ನರಸಿಂಹನ ಸೊಸೆಗೆ ನಾನು ಅನಾಥ, ನನಗೆ ದಿಕ್ಕು ಯಾರಲ್ಲ ಎಂದು ಆ ನರಸಿಂಹನ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದೇನೆ. ಅವನ ವಿಷಯವನ್ನು ತಿಳಿದುಕೊಳ್ಳುತ್ತಿದ್ದೇನೆ ನೇನಾ. ಅಬ್ಬಾ, ಇಷ್ಟೇನಾ? ಇವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು, ನಾನು ಏನೋ ತಿಳ್ಕೊಂಡ್ಬಿಟ್ಟಿದ್ದೆ. ಇದೇ ಸಂತೋಷದಲ್ಲಿ ಒಂದು ಸಿಹಿ ಮುತ್ತನ್ನು ಕೊಡುವೇನೇನಾ? ಸರಿ, ಬಾ ನನ್ನ ರಾಜ. ಮಡಿಲೆ ಸಾಕ್ಷಿ ನೀನೇ, ನನ್ನ ದೈವ. ಸಾಗರ ಸಂಗಮ ಸಾಕ್ಷಿ ನೀನೇ, ನನ್ನ ಜೀವ.
ನಿನ್ನ ಕಣ್ಗಳು ಚಂದದ ದೀಪಗಳು. ನೀನು ಸುಮ್ಮನೆ ನಸು ನಕ್ಕರೆ ಸಾಕು, ನಿನ್ನ ಹಂದದ ಕಣ್ಗಳು ಫಲಫಲನೆ ಉತ್ತವೆ. ವಾವ್, ನಿನ್ನ ಕೋಟಿ ಸೂರ್ಯಕಾಂತಿ ಇದೆ ಕಣೆ. ಸುಮ್ಮನೆ ನಡೆಯೇ ಸಾಕು, ಮರಗಳು ಮಾತನಾಡ್ತವೆ, ಗಿಡಗಳು ನಗುತ್ತವೆ. ವಾವ್, ಏನು ನಿನ್ನ ಕಣ್ಗಳು, ಸೂರ್ಯನ ಚುಕ್ಕಿ ಅಂತ ನಿನ್ನ ಕಣ್ಗಳು. ನಿನ್ನ ಯಾವ ಕಾರಣದಲ್ಲಿ ನನ್ನ ಪ್ರೀತಿಯ ಬೀಜವನ್ನು ಬಿತ್ತಲಿಲ್ಲ, ನನ್ನ ಉಸಿರು ನನ್ನ ಪ್ರೀತಿಯ ಸರ್ವಸ್ವ ಎಂದು ಬಾಳುತ್ತಿರುವ ನನ್ನ ಜೀವನದ ದಾರಿಗೆ ಅಡ್ಡ ಬಂದೆ. ನಾ ಎಬ್ಬಿಸುವೆ ನಿನ್ನ ಮರೆಯಲಾಗ ಅಂತ ಬಿಡುಗಾಳೆ. ಏನ್ ಮಾವ, ಏನು ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ ಕಾರಣ ಏನು? ಕಾರಣ ಯಾಕೆ ನಾನು ಅರ್ಜೆಂಟ್ ಆಗಿ ಕರೆಸಿದ ಕಾರಣ ನಿನಗೆ ತಿಳಿಯುವ ಐಶ್ವರ್ಯ? ಮಾವ, ನೀವು ಹೇಳಿದಂತೆ ಆ ರಘುನ ಈಗಾಗಲೇ ನನ್ನ ಬಲೆಗೆ ಬೀಳಿಸಿಕೊಂಡಾಯ್ತು. ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಐಶ್ವರ್ಯ, ಕೆಲವು ಬಾಲೆಯನ್ನು ಬಂಧಿಸಿಕೊಂಡೆ ಅಷ್ಟೇ ಸಾಲದು ಚಿನ್ನ. ಅಧಿಕಾರಿ ನನ್ನೆದುರಿಗೆ ಬಂದು ನಿಂತು ಮಾತನಾಡುವ ಧೈರ್ಯ ಮಾಡ್ತಾರೆ. ಆ ರಘುಗೆ ಅವನ ಜೀವನದ ಕೊನೆವರೆಗೂ ನರಕ. ನರಸಿಂಹ ಎಂದು ಅವನಿಗೆ ನೆನಪಿಗೆ ಬರುವಂತೆ ಮಾಡಬೇಕು ಐಶ್ವರ್ಯ. ಅವನು ಗಾಣಕ್ಕೆ ಬಿದ್ದ ಮೀನಿನಂತೆ ವಿಲವಿಲನೆ ಒದ್ದಾಡಿ ಸಾಯಬೇಕು ಐಶ್ವರ್ಯ. ಆಯ್ತು ಮಾಮ, ನೀವೆಂದು ಹೇಳ್ತೀರೋ ಅವನನ್ನು ನಾನು ನಿಮ್ಮ ಮನೆಗೆ ಕರೆದುಕೊಂಡು ಬರುತ್ತೇನೆ, ಆಯ್ತೇ? ಐಶ್ವರ್ಯ, ಹೆಣ್ಣು ಅಂದರೆ ನೀನೆ ಕಣೆ. ಒಲಿದರೆ ನಾರಿ, ಮುನಿದರೆ ಮಹಾಮಾರಿ ಎಂದು ತೋರಿಸಿಬಿಟ್ಟೆ ಐಶ್ವರ್ಯ. ಹೌದು ಮಾವ, ನಾನು ಯಾರು? ನಾನು ನಿಮ್ಮ ಸೊಸೆ ಐಶ್ವರ್ಯ ಅಂದ ಮೇಲೆ ನಾನು ಏನು ಬೇಕಾದರೂ ಮಾಡಬಲ್ಲೆ. ಅದಕ್ಕೆ ಕಣೆ ನಿನ್ನನ್ನು ಈ ಕೆಲಸ ಮಾತ್ರ ಮಾಡಬಲ್ಲೆ ಎಂದು ನಿನ್ನನ್ನು ಕಳಿಸಿತ್ತು. ಸಮಯ ನೋಡಿ ಹೇಳಿದ್ದೇನೆ, ಆಗ ನಮ್ಮ ಮನೆಗೆ ಕರೆದುಕೊಂಡು ಬಾ. ಆ ರಘುವಿಗೆ ಈ ನರಸಿಂಹನ ಹುಗುರೂಪ ಆ ರಘುವಿಗೆ ತೋರಿಸುತ್ತೇನೆ. ಆಯ್ತು ಮಾವ, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಎಂದು ಕರೆದುಕೊಂಡು ಬಾ ಅಂತೀರೋ ಅಂದೇ ಕರೆದುಕೊಂಡು ಬರ್ತೇನೆ. ಐಶ್ವರ್ಯ, ಹಿರಿಯರು ಏನು ಹೇಳಿದರು ಗೊತ್ತೇ? ಮನೆ ಹಂಗಾಗಲು ಬೀಸಿದರೆ ಮೇಲೆಯಲ್ಲಿ ಕಂಡುಕೊಳ್ಳಬೇಕು, ಬದುಕಿದೊಂದು ಅರ್ಥ. ಅಲ್ಲಿ ನೋಡು, ಆಕಾಶದಲ್ಲಿ ನಕ್ಷತ್ರ ಒಂದೊಂದು ಸಾಲಾಗಿ ಕಾವ್ಯ ಬರುವಂತೆ ಕಟ್ಟಿ ಕೊಡುತ್ತಿವೆ. ಐಶ್ವರ್ಯ, ಇದೇ ಸಂದೇಶದಲ್ಲಿ ಒಂದು ಹಾಡುವೆಯ ಒಂದು ಪ್ರೇಮ ಗೀತೆ.
ನೋಡ್ರಿ, ವ್ಯಾಪಾರ ಬಿಟ್ಟು ಹೊಸ ವ್ಯಾಪಾರ ಶುರು ಮಾಡ್ಕೊಂಡಿನಿ. ಒಳ್ಳೆ ಲಾಭ ಸಿಕ್ಕೈತ್ ನೋಡ್ರಿ, ಒಳ್ಳೆ ಲಾಭ ಸಿಕ್ಕೈತ್ ನೋಡ್ರಿ. ಈ ವಿಷಯ ನನ್ನ ಚಿನ್ನಾರಿಗೆ ಗೊತ್ತಾದ್ರ ಎಷ್ಟು ಸಂತೋಷ ಪಡ್ತಾಳೆ ನೋಡ್ರಿ. ಅಲ್ಲ, ಇಷ್ಟತ್ತಾದ್ರೆ ನನ್ನ ಚಿನ್ನಾರಿ ಹಳೆ ಜಾಗಕ್ಕೆ ಇನ್ನೂ ಬರ್ಲಿಲ್ಲ ಅಂತೀನಿ. ಏನು ಚಂದ ಕಾಣ್ತಾಳ ಚಿನ್ನಾರಿ, ಬರ್ಲಿ ನೋಡ್ಕೊಂಬಿಡೋಣ. ನನ್ನ ಚಿನ್ನ ಜೋಡಿ ಬೇಡು ಕಾಲವಮ್ಮ ತುಂಬಿ ಬಂದ ಪ್ರಯವಮ್ಮ ಹೆಣ್ಣು ಗಂಡು ಗಡಿಬಿಡಿ ಮಾಡ್ಬೇಡ ಗಂಗವ್ವ, ಏನು ಮಾವ? ಗಡಿಬಿಡಿ ಮಾಡ್ಬೇಡ ಗಂಗವ್ವ, ಮಾಡ್ತಾ ಇತ್ತ ಹಿಂಗವ್ವ. ಏ ಚಿನ್ನರಿ, ಏನು ಮಾವ? ಓಯ್ ಕೇಳಿ. ಏನು ಮಾವ? ಕೈ ಖಾಲಿ ಐತೆ, ಎಲ್ಲ ತುಂಬಿಟ್ಟೈತೆ, ವ್ಯಾಪಾರ ಏನೂ ಇಲ್ಲ. ಇವತ್ತು ನನ್ನ ಮನಸ್ಸಿನ ನೆಮ್ಮದಿಯಾಗಿ ನೋಡಲಿ ಚಿನ್ನರಿ. ಹಣ ವ್ಯಾಪಾರ ಬಿಟ್ಟು ಹೊಸ ವ್ಯಾಪಾರ ಶುರು ಮಾಡ್ಕೊಂಡಿನಿ. ಒಳ್ಳೆ ಲಾಭ ಸಿಗತ್ತಲ್ಲ ನನ್ನ ಚಿನ್ನ. ಏನು ಮಾವ? ಕೈ ಖಾಲಿ ಆಗೈತೆ, ಏನು ಬಾರಿ ರೊಕ್ಕ ಎಲ್ಲ ಐತಲ್ಲ. ಏ ಚಿನ್ನರಿ, ನಾನು ವ್ಯಾಪಾರ ಬಿಟ್ಟಿನಂತ ನನ್ನ ಮಗ ಹೇಳಿದೆ ನಿನಗೆ. ಮಾಮ ಯಾರು ಹೇಳಿಲ್ಲ, ನಿನ್ನ ಕೈಯಾಗ ಕೊಡ ಇರ್ಲಿಲ್ವಲ್ಲ, ಅದಕ್ಕ ನಾನ ಹಂಗ ಅಂದ್ಕೊಂಡೆ. ಲೇ ಚಿನ್ನರಿ, ವ್ಯಾಪಾರ ಮಾಡ್ತೀನಲೇ, ಅದು ಯಾರಿಗೆ ಕಣ್ಣಿ ಕಾಣ್ಸಂಗ ವ್ಯಾಪಾರ ಮಾಡ್ತೀನಲೇ ಚಿನ್ನರಿ. ನನ್ನ ಜೋಬಿನೊಳಗ 5 ಲಕ್ಷ ಬೆಳೆ ಚಿನ್ನಿನ ಸಾರ ಐತಲ್ಲ ನನ್ನ ಚಿನ್ನ. ಹೌದು ಗೊತ್ತು ಬಿಡಪ್ಪ, ನೀ ಬಾರಿ ಶಾನೆ ಅದಿಯ, ಅದು ನನಗೆ ಗೊತ್ತೈತಿ ಮೊದ್ಲ. ಲೇ ಚಿನ್ನರಿ, ನಾನು ಯಾರಿಗಾಗಿ ಹಣ ಸಂಪಾದನೆ ಮಾಡ್ಲೇ, ನಿನಗಾಗಿ ನಮ್ಮ ಜೀವನ ಕೂತ್ಕೊಂಡು ತಿನ್ನಲು ಸಾವಿರಾರು ರೋಡ್ ಐತಲೇ ನನ್ನ ಹತ್ರ. ಗೊತ್ತೇನಲ್ಲ ನಿನಗೆ? ಅಲ್ಲ ಮಾಮ, ನಿನಗಿರೋ ಬುದ್ಧಿ ಈ ಊರಾಗ ಯಾವ್ದಾರು ಗಂಡಸ್ರ ಐತೇನು? ಬಾರಿ ಬುದ್ಧಿವಂತದಿ ಅಂತೀನಿ ನೀನು. ಲೇ ಚಿನ್ನರಿ, ನಾನಂದ್ರೆ ಏನಂತ ತಿಳಿದಿಯಲೇ? ಅದಿರ್ಲಿ ಮಾಮ, ನನಗೋಸ್ಕರ ಏನ್ ತಂದೀಯ? ನಿನಗೇನು ಬೇಕು ಕೇಳಲಿ? ಗಣಸನಪ್ಪ ಗಡ್ಡ ಬೇಕಾ, ಗೋಸರಪ್ಪ ಕೂಟ ಬೇಕಾ, ಕೊಡಿಸಿ ಬಿಡ್ತೀನಿ ಕೇಳಿ ನನ್ನ ಮುತ್ತಿನ ಚಿನ್ನರಿ. ಮಾಮ ಮಾಮ, ನನಗ ಒಂದು ಮುತ್ತಿನ ಸರ ಬೇಕು ನೋಡು. ಅಯ್ಯೋ ನಿಮ್ಮವನ ಆ ಸರ ಬೇಕಂದ್ರ ಒಂದ್ 2 ಬಾಸಲೆ ಚೆಲುವಿನ ಚಿತ್ತಾರನ. ಬಾಬಾ ಮುತ್ತೀಸ ನೀ ಬಾಲ ನೈಸ, ಬೆಳ್ಳಳ್ಳಿ ಹುಡುಗಾರು ಹುಡುಗಾರ ಕಿತ್ತ, ಚೆಲುವಿನ ಚಿತ್ತಾರ
ಅಬ್ಬಬ್ಬಬ್ಬಬ್ಬ, ಏನು ಜೀವನ ಅಂತ ನೋಡ್ರಿ ನಂದು. ನಾನು ಬೇಡ ಅಂದ್ರೆ ಬಂದು ಬಡ್ದು ಹೋಗ್ತಾಳ ನಮ್ಮ ಚಿನ್ನಾರಿ. ಅಳಮಮ್ಮ ಹೊಗೆ ಎಲ್ಲಿಂದ ಬರಕತ್ತೈತಿ? ಒಳಗಿಂದ ಬರ್ತೈತಿ. ಮಾಮನ ಫುಲ್ ಈಟಾಡ್ಬಿಟ್ಟೈತಿ. ಅಲ್ಲದೆ ಹಾಲಿನ ವ್ಯಾಪಾರದಾಗೂ ಏನೇ ಉಳಿಲಿಲ್ಲ. ಈ ದನದ ವ್ಯಾಪಾರ ಮಾಡಿದೆ, ಅದರಲ್ಲೂ ಸ್ವಲ್ಪ ಹಣ ಉಳಿತು. ಆದ್ರೆ ಏನು ಮಾಡೋದು, ದನಗಳಿಗೆ ಮೇವಿಲ್ಲ, ನೀರಿಲ್ಲ, ಎಲ್ಲ ಕಟುಕರು ಪಾಲಾಗಿಬಿಡತ್ರಿ. ಕಟುಕರು ಪಾಲು ನೀ ನೋಡ್ರಿ, ಎಲ್ಲೆಲ್ಲಿ ಬೇಕಾದ್ರೂ ಅಲ್ಲೆಲ್ಲ ಕಿತ್ಕೊಂಡ್ ಬಗ್ಗೆ ಬರ್ತೈತಿ ಅಂತ ಹೇಳ್ತಾ ಇದ್ದಿ. ಏನು ಮಾಡೋದು? ಅದಕ್ಕೆ ಯಾವುದಾದ್ರೂ ವ್ಯಾಪಾರ ಮಾಡ್ಬೇಕಂತ ಬಂದಿ ನೋಡಲ್ಲ ಇಲ್ಲಿಗೆ. ಮಾಮ ಓಯ್ ಮಾಮ, ಏನು ಬಾರಿ ವಿಚಾರ, ಬಾರಿ ವಿಚಾರ ಮಾಡಕತ್ತೀಯಲ್ಲ, ಏನು ನನಗೂ ಸ್ವಲ್ಪ ಹೇಳ್ಬಾರ್ದೇನು? ಯಾ ಮಾವಯ್ಯ, ಚಿನ್ನ ಏನಂತ ಹೇಳ್ಬೇಕು ಕೇಳಲಿ ನನ್ನ ಚಿನ್ನ. ಮಾಮ ಇವಾಗ ಹೇಳು ಮಾಮ, ಎಲ್ಲೇ ಹೋಗೋದ್ ನಾ ಇಲ್ಲೇ ಹೋಗೋಣ ನಂಗೆ ಮಾಡ್ತಾ ಇದ್ದೀರಲ್ಲ ನನ್ನ ಚಿನ್ನ. ಅಲ್ಲದೆ ಮಾಮ ಬರೀ ಇದೇ ವಿಷಯನ ಏನು ಬೇರೆ ವಿಷಯಕ್ಕೆ ಬಂದೀಯ? ಮಾಮ ಅಂದಂಗ ಏನ್ ವ್ಯಾಪಾರ ಮಾಡ್ಬೇಕಂತ ಇದೀಯ? ಬರೀ ಇಂಥದೇ ಇಂಥವಲ್ಲ, ಯಾರೋ ಬರ್ತಾವ, ಏನ್ ಇಂಥವೇ ಅಂತೀಯ ನೀನು? ಏನ್ ಮಾಡ್ಬೇಕಲ್ಲ ಚಿನ್ನರಿ, ನಿನ್ನ ನೆನಪಾತು ನೋಡೋಣ ಅಂತ ಬಂದೆ ನೋಡದೆ. ಹೌದೇನು ಮಾಮ, ಬರೀ ಇದೇ ವಿಷಯನ ಅಥವಾ ಬೇರೆ ಏನಾರ ವಿಷಯ ಐತ ಅಂತೀನಿ. ಮಾಮ ಅಲ್ಲಿ ಚೂರ್ ಮಾತಾಡ್ಸಕತ್ತಾರ. ಹೇಳಲಿ ಬಂಗಾರ ಏನಂತ. ಮಾಮ ಹೇಳ ನೀನು. ಏ ಇಲ್ಲಪ್ಪ, ನನಗೆ ನಾಚಿಕೆ ಆಗುತ್ತೆ. ಹೇಳಲಿ ಚಿನ್ನ, ಏನ ಸಮಸ್ಯೆ ಅಂತ ಹೇಳಲಿ. ಮಾಮ ನಮ್ಮಿಂದ ದೊಡ್ಡ ಸಮಸ್ಯೆ ನೋಡು ಅಂದು ಬಂದಲ್ಲಿ ಅಂದಂಗ ಏನೋ ಬರಕ್ ಬಂದಿ ಒಡೆ 9. ನಮ್ಮ ಅವ್ವ ಬೈತಾಳೆ. ವಾಟಿಕ ಶಾಪು ಅಚ್ಚಿ ತಳಿದಳ ಏನು ಚಂದನ. ನಾನ್ ಮಾಡುವ ದನದ ವ್ಯಾಪಾರ ಲಾಭ ಐತೆ, ಆದ್ರೆ ಏನು ಮಾಡೋದು, ಸ್ವಲ್ಪ ಸಮಸ್ಯೆ ಆಗೈತದೆ. ಸಮಸ್ಯೆ ಯಾವ್ಯಾವ ಬಗೆ ಅಂತೀಯ, ಸಮಸ್ಯೆ ಆಗೈತದೆ. ಸಮಸ್ಯೆ ಬಂಗಾರದ ವ್ಯಾಪಾರ ಬಿಟ್ಟು ಈ ಚಿಲ್ಲರೆ ವ್ಯಾಪಾರ ಕೈ ಹಾಕ್ತೀನಿ. ಅಲ್ಲ ಯಾವ ವ್ಯಾಪಾರ ಕೈ ಹಾಕ್ಬೇಕಂತ ಅದೀಯ ನೀನ್ ಇವಾಗ? ಏನಿಲ್ಲ ಚಿನ್ನರಿ, ನಿನ್ನ ಜೊತೆ ತರಕಾರಿ ವ್ಯಾಪಾರ ಮಾಡ್ಬೇಕಂತ ಡಿಸೈಡ್ ಆಗಿ ಬಂದ್ಬಿಟ್ಟಿದೀನಿ ನೋಡ ನಿನಗೆ. ತರಕಾರಿ ನೆಟ್ಟಗೆ ತೂಕ ಮಾಡಕ್ ಬರುತ್ತೆ ನಿನಗಂತೀನಿ. ಮಾಡ್ತಿದ್ದಾರೆ, ನಾನು ಮಾಡಿದ್ರೆ ಹೆಚ್ಚು ನೋಡ್ಸು, ನನಗೆ ಸುಸ್ತಾಗಲ್ಲ. ಸುಸ್ತಾಗಲ್ಲೇನು? ಇದಕ್ಕಿಂತ ಚಲೋನೇ ತೂಕ ಮಾಡ್ತೀನಿ. ಅಂದ್ರೆ ಈಗ ನೀನು ತರಕಾರಿ ವ್ಯಾಪಾರ ಮಾಡ್ಲೇಬೇಕು ಅಂತ ಫಿಕ್ಸ್ ಆಗಿ ಆಗಿದ್ದೀನಿ ಹೇಳ್ತೀನ. ಹಂಗಾದ್ರ ಓಡಿ ಮತ್ತೆ
ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಏನನ್ನ ಬೇಡಿಕೆ ಬೇಡಲ ಹುಡುಗಿ ಕುಡಿಸದ ಬಂದೀನ ಏನನ್ನ ಕೇಳಿಸಿ ಕೇಳೆ ಹುಡುಗಿ ನಿನಗಾಗಿ ನಾನು ಕುಡಿಸದ ಬಂದೀನ ಚೈನಾ ತಂದಿಳಿ ಬಾರ ನಿನ್ನ ಮೋಟಗನು ಬಾರ ಚೈನಾ ತಂದಿಳಿ ಬಾರ ನಿನ್ನ ಮೋಟಗನು ಬಾರ ಏನದ ಬೇಡಿ ಬೆಳೆಯ ತಂದಿಳಿ ಬಾರ ನಿನ್ನ ಮೋಟಗೈ ತಾರ ಬೆಳೆಯ ತಂದಿಳಿ ಬಾರ ನಿನ್ನ ಮೊಂಡಗೈ ತಾರ ಏನಂತ ಬೇಕು ತಂದಿಳಿ ಬಾರ ನಿನ್ನ ಕರಿಯ ತುಟಿಯ ತಾರ ಎತ್ತಿಕೋ ತಂದಿಳಿ ಬಾರ ನಿನ್ನ ಕೆಂಪನ ತುಟಿಯ ತಾರ ಏನನ್ನು ಬೇಕು
ನನಗೆ ಬೇಸತ್ತು ಹೋಗಿವೆ ಕವಿತಾ. ನನ್ನ ಜೀವನದ ಬಾಳಲ್ಲಿ ಇಂಗಿವಾದ ನನಗೆ ಧ್ವನಿಯಾಗಿ ನೀನು ಬಂದೆ, ಮತ್ತೆ ಹಾಗೆ ಮಾಯವಾಗಿ ಹೋದೆಯಲ್ಲೇ ಕವಿತಾ. ಕವಿತಾ, ಯಮಲೋಕಕ್ಕೆ ಕರೆದೊಯ್ದ ನಿನಗೆ ಚಂದದ ಚಂದ ಮಾಮನಿಗೆ ಪರಿಚಯಿಸಿದವೇ. ಕ್ಷಣಕಾಲ ಬದುಕಿನ ನೋವು ಮರೆಸಿ ಎಲ್ಲೆಡೆ ಹಸಿರು ಬಿತ್ತಿ ಉಸಿರು ಬೆಳೆಸಿ ತಂಪಾದ ತಂಗಾಳಿ ಬೀಸಿ ಈ ಬದುಕಿಗೆ ಒಂದು ಅರ್ಥ ಕೊಡದೆ ಎಲ್ಲಿಗೆ ಹೊರೆಯಾಗಿ ಹೋದೆ ನನ್ನ ದೇವತೆಯೇ. ಕರುಣೆ ಇಲ್ಲದ ದೇವನೇ, ನನ್ನ ಕವಿತೆಗಳನ್ನು ಏಕೆ ದೂರ ಮಾಡಿದೆ. ಕವಿತಾ, ನೀನು ಹೇಳಿದ ಮಾತು ನನ್ನ ಅಂತರಾಳದಲ್ಲಿ ಇನ್ನೂ ಹತ್ತಿ ಹೋಗಿಲ್ಲ. ಸಾಯಿ, ನಿನಗೆ ಬಂಧು ಬಳಗ ಎಲ್ಲರೂ ಕೈ ಬಿಟ್ಟರು, ನಾನು ಮಾತ್ರ ಕೈ ಬಿಡಲಾರೆ ಎಂದು ಹೇಳಿದ ನೀನು. ಏನೇ ಕೇಳದೆ ದೂರವಾಗಿ ಹೊರಟು ಹೋದೆಯಲ್ಲೇ ನನ್ನ ಜೀವನದ ಸಂಗಾತಿ. ಸಾಯಿ, ಜೀವನದಲ್ಲಿ ಎಂದ ಭೀಕರ ಬಿರುಗಾಳಿಯೇ ಬರಲಿ ನಾವಿಬ್ಬರು ದೂರ ಆಗಲಾರೆವು ಎಂದು ಹೇಳಿದೆ ನೀನೆ. ಹೊರಟು ಹೋದೆಯ ನನ್ನನ್ನು ಧನಾಥನನ್ನಾಗಿ ಮಾಡಿ. ನನ್ನ ಜೀವನದ ಪುಟಗಳಿಗೆ ಅರ್ಥವ ಕೊಡದೆ ಎಲ್ಲಿ ಹೋದೆಯೇ ನನ್ನ ಜೀವನದ ಸಂಗಾತಿಯೇ. ಇಲ್ಲ ಕವಿತಾ, ನಾನು ಬದುಕಿರಲಾರೆ ಕವಿತಾ, ಬದುಕಿರಲಾರೆ. ನಾನು ನಿನ್ನಲ್ಲಿಗೆ ಬರುವೆ, ನಾ ಬರುವ ದಾರಿಯನ್ನೇ ಕಾಯುತ್ತೇನೆ ಕವಿತಾ, ಕಾಯುತ್ತೇನೆ. ಸಾಯಿ, ಯಾಕೋ ಈ ರೀತಿ ಮಾಡದಿರುವೆ? ಯಾಕೋ ಸಾಯಿ, ಯಾಕೋ ಈ ರೀತಿ ಮಾಡುತ್ತಿರುವೆ? ವಿಷಯದ ಬಾಟ್ಲಿ ಕುಡಿಯೋಕೆ ಒಮ್ಮೆಲೆ ಇಬ್ಬರು ಕುಡಿಯೋಣ ಬಾರೋ ಮಿತ್ರ. ಇಬ್ಬರು ಒಮ್ಮೆಲೆ ಸಾಯನ ಬಾರೋ ಮಿತ್ರ. ಪ್ರಭು, ಆ ನನ್ನ ಕವಿತಾ ನನ್ನನ್ನು ಬಿಟ್ಟು ಹೋದಳು ಗೆಳೆಯ. ಅದಕ್ಕೆ ಇನ್ನೇ ದಾವಲಿಲ್ಲದ ಈ ಜೀವನ ಯಾತಕ್ಕಾಗಿ ಬೇಕು? ಅದಕ್ಕೆ ಸಾಯುವುದು ಉತ್ತಮದಿಂದ ಎಲ್ಲರಿಗೂ ಸಾಯುವುದು ಉತ್ತಮ. ಸಾಯುವುದು ಏಡಿಗರ ಲಕ್ಷಣ. ನಿನಗಾಗಿ ನಾನಿಲ್ಲವೇನ ಮಿತ್ರ? ನೀನು ಹೇಳ್ತಿರುವುದು ಏನು ಹೇಳ ಮಿತ್ರ? ಕವಿತಾ ಎಲ್ಲಿ ಹೋಯ್ತಾರೆ? ಏನು ಹೇಳ ಮಿತ್ರ? ಸರಿಯಾಗಿ ಹೇಳ ಮಿತ್ರ. ಪ್ರಭು, ನನ್ನ ಕವಿತಳ ಬಗ್ಗೆ ಏನೆಂದು ಹೇಳಲಿ, ಯಾವ ಬಾಯಲ್ಲಿ ಹೇಳಲಿ? ನಾನು ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಾಗ ದಾರಿಯಲ್ಲಿ ಹಣವಾಗಿ ಬಿದ್ದಿದ್ದಳು ನನ್ನ ದೇವತೆ. ಅಳಬೇಡ ತಾಯಿ, ಅಳಬೇಡ. ನಮ್ಮ ಕವಿತಾ ಹಣ ಬರದಲ್ಲಿ ಆ ಸೃಷ್ಟಿಕರ್ತ ಬ್ರಹ್ಮ ಅದೇನಂತ ಬರೆದಿದ್ದಾನ ಅವನಿಚ್ಛೆಯಿಂದೇ ಆಗಲೇಬೇಕು ತಾಯಿ. ಕವಿತಾ ಆ ಶಿವನ ಸನ್ನಿಧಿ ಸೇರಿದ ಮಿತ್ರ. ಅವಳು ಅಲ್ಲೇ ಚೆನ್ನಾಗಿರುತ್ತಾಳೆ. ಆದರೆ ಸೃಷ್ಟಿಕರ್ತ, ಆ ಸೃಷ್ಟಿಕರ್ತನಿಗೆ ಏನು ಗೊತ್ತು ಪ್ರೀತಿಯಲ್ಲಿರುವ ನೋವು? ಪ್ರೀತಿಸಿದ ನಮ್ಮಂತವರಿಗೆ ಮಾತ್ರ ಗೊತ್ತಿರವು ಅದರ ನೋವು. ನನ್ನ ಕೈ ಹಿಡಿದು ಬಾಳ ಸಾಗಿಸುವ ನನ್ನ ಜೀವನದ ಸಂಗಾತಿಯೇ ಇಲ್ಲದ ಮೇಲೆ ನಾನು ಯಾತಕ್ಕಾಗಿ ಬದುಕಲಿ ಹೇಳರಗೋ? ತಾಯಿ, ನೀನು ಅಂತಾನೆ ನನಗೆ ಅನುಭವ ತಗೊಂಡಿದ್ರ. ನಮ್ಮಿಬ್ಬರು ದೇಹ ಬೇರೆ ಬೇರೆ ಆದರೂ ಆತ್ಮ ಮಾತ್ರ
ಒಂದೇ. ನಮ್ಮ ಅತಿಯಾದ ದೇವತೆಯನ್ನು ಕಳೆದುಕೊಂಡು ನನಗೆ ನೆನೆಸಿಕೊಂಡರೆ ನನಗೆ ಅವಳು ಬರುವುದಿಲ್ಲ ಮಿತ್ರ. ರಘು, ಅವಳಿಲ್ಲದ ಈ ಜೀವನ ನರಕ ಯಾತನೆಯ ಪ್ರಯಾಣ ಕಣು. ನನ್ನ ಜೀವನಕ್ಕೆ ದಾರಿದೀಪವಾಗಿದ್ದ ನನ್ನ ದೇವತೆ ನನ್ನನ್ನು ಬಿಟ್ಟು ಹೊರಟುವಾಗ ಅಳಬೇಡ ಮಿತ್ರ, ಅಳಬೇಡ. ನೀನು ಹತ್ತನೇ ಹೇಗ ಮಿತ್ರ? ನಿನ್ನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಕಣ ಮಿತ್ರ. ರಘು, ನಿನಗೆ ನಾನಿದ್ದೇನೆ, ಆದರೆ ಆ ನನ್ನ ದೇವತೆ ಕವಿತೆಗೆ ಯಾರಿದ್ದಾರೆ ಹೇಳುವಳು ಮಿತ್ರ. ಸಾಯಿ, ಈ ಪ್ರಪಂಚದಲ್ಲಿ ಮೂಲೆ ಮೂಲೆಯು ಪ್ರೀತಿಸುವ ಪ್ರೇಮಿಗಳು ಮೂಲೆ ಮೂಲೆಯಲ್ಲಿ ಪ್ರತಿಯೊಬ್ಬರಿದ್ದಾರೆ. ಕೈ ಸೇರಿದ ಪ್ರೀತಿಯನ್ನು ಮಾಡಿ ಜೀವನವಿಡೀ ಹುಚ್ಚರಂತೆ ಬದುಕುತ್ತಾರೆ ಸಾಯಿ. ಈ ಸಮಾಜದಲ್ಲಿ ಸಮಾಜ ಅವಳಿಲ್ಲದ ಈ ಸಮಾಜ ನನಗೇಕೆ? ಪ್ರೇಯಸಿಯನ್ನು ಕಳೆದುಕೊಂಡ ಪ್ರೇಮಿ ಎಂದು ಹೇಗೆ ಹಾಕಿ ನಗುತ್ತಿದೆ ಈ ನಮ್ಮ ಸಮಾಜ. ಮಿತ್ರ, ಪ್ರೇಯಸಿಯನ್ನು ಕಾಪಾಡಿಕೊಳ್ಳಲಾರದೆ ಏನೇ ಇವನೆಂದು ನೋಡಿ ನಗುತ್ತದೆ ಈ ನನ್ನ ಸಮಾಜ. ನಾನು ಜೀವಂತವಾಗಿದ್ದು ಏನು ಪ್ರಯೋಜನ? ಹೇಳು ಮಿತ್ರ, ಹೇಳು. ಸಾಯಿ, ನಿನ್ನ ಪ್ರೇಯಸಿಯನ್ನು ಕಳೆದುಕೊಂಡ ಸಂಕಟದಲ್ಲಿ ನಿನ್ ಮನಸ್ಸಿಗೆ ಬಂದಂತೆ ಮಾತನಾಡ್ತೀಯಲ್ಲ ಮಿತ್ರ. ಜೀವ ಜೀವ ಜೀವಕ್ಕೆ ಜೀವ ಕೊಡುವುದೆಲ್ಲ ಪ್ರೇಯಸಿಯೇ ಇಲ್ಲದ ಮೇಲೆ ಇನ್ನೇನಿದೆಯೋ ಈ ನನ್ನ ಬಾಳಿನಲ್ಲಿ? ಹೇಳೋದು ಹೇಳು. ಸಾಯಿ, ನಿನಗೆ ಪ್ರೇಯಸಿ ಆದರೆ ನನಗೆ ಅತಿ ಅಲ್ಲ ಮಿತ್ರ. ಅತಿ ಅಂದರೆ ದೇವತೆಗಲ್ಲ ಮಿತ್ರ. ಈ ಸಮಯದಲ್ಲಿ ಸಮಾಧಾನ ಇರೋ ಸಾಯಿ. ನಿನ್ನ ಪ್ರಾಣಕ್ಕೆ ಏನಾದರೂ ಅನಾಹುತ ಆಗುತ್ತಂದು ತುಂಬಾ ಭಯವಾಗುತ್ತದೆ ಕಣ ಮಿತ್ರ. ರಘು, ನನ್ನ ಜೊತೆ 7 ಹೆಜ್ಜೆ ಇಟ್ಟು ಸಪ್ತಪದಿ ತುಳಿಯುವ ನನ್ನ ಜೀವನ ಸಂಗಾತಿಯೇ ಇಲ್ಲದ ಮೇಲೆ ನಾನು ಯಾರಿಗಾಗಿ ಬದುಕಬೇಕು ಹೇಳು ರಘು. ಹೂವಂತೆ ಕವಿ ಕಲ್ಪನೆಗೆ ಗುರಿಯಾಗಿ ರಸಪಕ್ಷಿಯಾಗಿ ಕೈ ಬೀಸಿ ಕರೆಯುತ್ತಿವೆ ಅವಳ ನೆನಪುಗಳು. ಸಾಯಿ, ಅವಳ ನೆನಪುಗಳು ಒಳೆಯಾಗಿ ಉಕ್ಕಿ ಹರಿಯುತ್ತಿವೆ ನನ್ನ ಎದೆಯಲ್ಲಿ. ಕವಿತಳ ಮಮತೆ ಮನತೆಯನ್ನು ಹೇಗೆ ಮರೆಯಲಿ ಹೇಳಿರದು ಹೇಳಿರದು. ಸಾಯಿ, ಅಲ್ಲಿ ನೋಡು, ಆ ಅಕ್ಕಿ ಒಂಟಿಯಾಗಿ ತನ್ನ ತಾಯಿಯನ್ನು ಕಳೆದುಕೊಂಡು ಒಂಟಿಯಾಗಿ ಜೀವನ ನಡೆಸುತ್ತಿಲ್ಲವೇ? ಹಾಗೆ ನೀನು ಅದೇ ರೀತಿ ಜೀವನ ನಡೆಸಬೇಕು ಮಿತ್ರ. ಈ ಜೊತೆಗಾರನ ಕಷ್ಟ ಸುಖದಲ್ಲಿ ಬಾಯ ಆಡಿಸುತ್ತೆ ಎಂತದ ಮಿತ್ರ. ಅದಕ್ಕೆಲ್ಲ ತಾಯಿ, ಬಾರ ಮನೆಗೆ ಹೋಗೋಣ ತಾಯಿ. ಮನೆ ದೇವರಿಲ್ಲದ ಗುಡಿ, ಅವಳಿಲ್ಲದ ಮನೆ, ನಾನು ಹೇಗೆ ಬರಲು ಮಿತ್ರ? ಅವಳಿಲ್ಲದ ಮನೆ ಮಸಣಕ್ಕೆ ಸಮಾನ ಕಡು, ಮಸಣಕ್ಕೆ ಸಮಾನ. ನಾನು ಆ ಮನೆಗೆ ಬರುವುದಿಲ್ಲ ರಘು, ಬರುವುದಿಲ್ಲ. ಸಾಯಿ, ಸುಮ್ಮನೆ ಬಾರೋ. ಈ ರೀತಿ ಅಡ್ಡ ಮಾಡೋದು ಒಳ್ಳೆಯದಲ್ಲ. ನಿನ್ನ ಜೀವನವನ್ನೇ ಸರ್ವನಾಶ ಮಾಡಿಕೊಂಡು ಹೊರಟು ಹೋಗ್ತಿದ್ದೇನೆ ಮಿತ್ರ. ಆ ದೇವರಿಗೆ ಮನಸ್ಸುಗಳಿಲ್ಲವೇನೋ? ಆ ನಿನ್ನ ದೇವತೆಯಿಂದ ಅತ್ತಿಯನ್ನು ಕಳೆದುಕೊಂಡು ಆ ದೇವರಿಗೆ ಹೇಗೆ ಮನಸ್ಸಿದೆಯೋ? ಆ ದೇವರಿಗೆ ಮನಸ್ಸಿಲ್ಲ ರಘು, ಮನಸ್ಸಿಲ್ಲ. ಆ ಶಿವನಿಗೆ ಹೃದಯ ಇದೆಯಾ? ಅದು ಒಂದು ಕಲ್ಲು ಬಂಡೆ. ಆ ಕಲ್ಲು ಬಂಡೆಗೆ ಪೂಜಿಸುವುದು ನಮ್ಮ ತಪ್ಪು ರಘು, ನಮ್ಮ ತಪ್ಪು, ಅವರದೇ ತಪ್ಪು. ಕಷ್ಟ ಬಂದಾಗ ನಮ್ಮನ್ನು ಕಷ್ಟದಿಂದ ಪಾರು ಮಾಡು ಶಿವನೇ ಎಂದು ಬೇಡಿಕೊಳ್ಳುತ್ತೇವೆ.
ಅದೇ ಕಡೆ ನಾವು ಮಾಡುವ